ಎಲ್ಲಕ್ ಮುಂಚೆ ಹರಡೋದು ಗೆದ್ದಾದ್ಮೇಲೆ ನಿಗ್ರಾಡೋದು ನಮ್ ಹಿಸ್ಟ್ರಿಲೇ ಅಲ್ಲ. ಹ್ಯಾಶ್ಟ್ಯಾಗ್ ರಥ ಬಾಯ್ಸ್ ಅರುಣ್. ಲೇ ಸುಮ್ನಿದೀವಂತ ಗಾಂಚಲಿ ತೋರ್ಸ್ಕೊಂಡು ಹಾರಾಡಕ್ ಬಂದ್ರೆ ಬುಡಕ್ಕೆ ಹಿಡ ಹೊಡೆದಿ ಶ್ರದ್ಧಾಂಜಲಿ ಬ್ಯಾನರ್ ಹಾಕ್ಬಿಡ್ತೀವಿ. ಹುಷಾರ್. ಹ್ಯಾಶ್ಟ್ಯಾಗ್ ಶ್ರೀರಥ ಬಾಯ್ಸ್ ರಜಿತ್. ಬೇಕಾದೇಳಿ ರಥ ಬಾಯ್ಸ ಟಾಪ್ ಸಿರಿ. ಲೇ ಅಪ್ಪಿ ಅವಂದು ಇವಂದು ಏನಿಲ್ಲ, ಹೂ ಅಂದ್ರ ನಿನ್ ಹೊರಿನ ರೌಂಡ. ಹ್ಯಾಶ್ಟ್ಯಾಗ್ ರಥ ಬಾಯ್ಸ್ ಕಿರು. ರಥ ಬಾಯ್ಸ್ ಟಿ ಶರ್ಟ್ ಮಾಡ್ಬೇಕಾದ್ರೆ ಅಂತಿದ್ರು ಬಚ್ಚ, ಈಗ ಅಕ್ಕರ್ದ ಟಿ ಶರ್ಟ್ ನೋಡಿದ್ರ ಅಂತಾರೆ ಮಚ್ಚ ಮಚ್ಚ. ರಥ ಬಾಯ್ಸ್ ಅರುಣ್. ಈ ಸರಿ ಹೋರಿ ಹಬ್ಬದಾಗ ಹೋರಿ ಕಟ್ಟೇರಿಗೆಲ್ಲ ಸೆಂಟಾಗಿ ತಿಂಡಿ ಬಿಡಿಸೇವಿ ಶ್ರೀರಥ ಬಾಯ್ಸ್ ಅಷ್ಟೇ. ಇವಾಗ ಹೇಳ್ತಿದ್ದಾರೆ ಮಾಮಾ ಮಚ್ಚಿ ಅಂತ, ಹಿಂದ್ಗಡೆ ಮಾತಾಡ್ತಿದ್ದಾರೆ ಓಪನ್ ಚಾಲೆಂಜ್. ಅಷ್ಟು ಓಪನ್ ಚಾಲೆಂಜ್ ಮಾಡೋದಿದ್ರೆ ಚಿನ್ನ ನೆಕ್ಸ್ಟ್ ಆ ಕಡೆ ಬರ್ತೀನಿ. ಒಂದ್ ಹೋರಿ ರಿಬ್ಬನ್ ಕೀಳಕ್ ಆಗಲ್ಲ ಅಂತ ಹೇಳಿ ಅಲ್ಲ, ನೆಕ್ಸ್ಟ್ ಆ ಕಡದಲ್ಲಿ ಹೇಳಿ ತೋರಿಸ್ತೀನಿ. ಪಕ್ಷನೇ ರೌಂಡ್ ಮಾಡ್ತೀನಿ. ಲವ್ ಯು ಡಾರ್ಲಿಂಗ್ ರಥ ಬಾಯ್ಸ್. ಹ್ಯಾಶ್ಟ್ಯಾಗ್ 1000 ಜನ 100 ಜನ ಆಯ್ತು ಬಂದ್ರ ನಮ್ನ ಏನು ಮಾಡಕ್ಕಾಗಲ್ಲ. ಹ್ಯಾಶ್ಟ್ಯಾಗ್ ಶ್ರೀರಥ ಬಾಯ್ಸ್. ದೋಸ್ತ್ ನಾವ್ ಯಾವಾಗ್ಲೂ ಟಾಪ್ ಅಲ್ಲಿರೋಕೆ ಇಷ್ಟ ಪಡ್ತೀವಿ. ಅಷ್ಟೇ ಶ್ರೀರಥ ಬಾಯ್ಸ್ ಜೀವು. ಸರ್ ಶಾಂಪಲ್ ತೋರ್ಸಿವೆ, ಮುಂದಿನ ವರ್ಷ ನಿಮ್ ಹಿಸ್ಟ್ರಿನ ಮುರಿತೇವೆ. ಹ್ಯಾಶ್ಟ್ಯಾಗ್ ಶ್ರೀರಥ ಬಾಯ್ಸ್ ಗುಂಡು. ಹೋರಿ ತಟ್ಟಿ ಬಡಿತು, ಕಂಚ ದಾಟಿದ್ವಿ, ಇವ್ ಯಾವ್ದು ಸೀನೇ ಇಲ್ಲ. ಹೋರಿ ಬಿಟ್ಟಿರೋ ಖುಷಿ ನಿಂಗಿರ್ಬೇಕು, ಹೋರಿ ಹಿಡಿದಿರೋ ಖುಷಿ ನಮ್ಗಿರ್ಬೇಕು. ನಿಯತ್ತಲ್ಲೇ ಹೋರಿಡ್ತೀವಿ. ಹ್ಯಾಶ್ಟ್ಯಾಗ್ ಶ್ರೀರಥ ಬಾಯ್ಸ್ ಲೆಜೆಂಡ್ ಕನ್ನಡಿಗ. ನಂದು ಟಾಪು ನಿಂದು ಟಾಪು ಹೋರಿ ಅನ್ನೋ ಏನಿಲ್ಲ ಇಲ್ಲಿ. ಆ ಕಡೆ ರಥ ಬಾಯ್ಸ್ ನಿಂತ್ರೆ ರಥ ಬಾಯ್ಸೇ ಟಾಪು. ನಮ್ಮ ಅಭಿಮಾನ ಅದಕ್ಕಿರೋದಂದ್ರೆ ನಮ್ಮೂರಿಂದ ಸಮನಹಳ್ಳಿ ಮಲ್ನಾಡ್ ರೌಡಿ ಅನ್ನೋದು. ಹರಿಬೇಕಂತ ನಿಂತೀವಲ್ಲ, ಹರಿಲೇಬೇಕು. ಅದ ಆಯ್ತೈತ ಇಲ್ಲ ಸ್ಪೀಡ್ ಹೋಗುತ್ತಾ ಅದೆಲ್ಲ ಗೊತ್ತಿಲ್ಲ, ಬಟ್ ಹರಿಬೇಕಂದ್ರೆ ಹರಿಬೇಕು. ಅದಕ್ಕೂ ಸುಮ್ನೆ ಎಲ್ಲವಕ್ಕೂ ಓಡಿ ಯಾವಕ್ಕೂ ಚಾಲೆಂಜ್ ಮಾಡಿ ಈ ಹೋರಿ ಹಿಡಿಲೇಬೇಕು ಅಂತ ಓಡಲ್ಲ. ನನಗ್ ಆದ್ರೆ ಹರಿತೀನಿ, ಇಲ್ಲ ಅಂದ್ರೆ ಸೈಡಿಗೆ ಸರಿತೀನಿ. ಮಾದಾಪುರದಲ್ಲಿ ದರ್ಶಿಗೂ ನನ್ಗೂ ಕಾಂಪಿಟೇಷನ್. ಬೆಳೆದವ್ರನ್ನ ಮತ್ತೆ ಬೆಳೆಸ್ತಿದಾರೆ, ಈಗ ಬೆಳೀತಿದಾರಪ್ಪ ಅಂತ ಇದ್ರೆ ಈಗ ಬೆಳ್ಸಕ್ ಬಿಡ್ತಾ ಇಲ್ಲ ಇಲ್ಲಿ ನಮ್ ಕಡೆ. ಈಗ ಅದಕ್ಕೆ ಈ ವರ್ಷದಲ್ಲಿ ಬಾಳ ಹಬ್ಬ ನಾವು ಸರ್ಬ ತಾಲೂಕಲ್ಲೇ ಮಾಡೇವಿ. ನಮ್ ಸರ್ಬ ತಾಲೂಕಲ್ಲಿ ಒಳ್ಳೆ ಸಪೋರ್ಟ್ ಮಾಡ್ಯಾರೆ. ಬ್ರದರ್, ಈಗ ನಮ್ಮ ಚಾನಲ್ಗೆ ಫಸ್ಟ್ ಆಫ್ ಆಲ್ ನಿಮಗೆ ಹೋರಿ ನಾವು ಫಸ್ಟ್ ವಿಡಿಯೋ ಮಾಡ್ತಿರೋದು ಒಂದು ಗ್ರೂಪ್ ತಗೊತಾ ಇರೋದು. ಏಕೆಂದರೆ ಹೋರಿ ಹಿಡಿತಗಾರರು ಅಂತ ಬಂದಾಗ ಒಬ್ರನ್ನ ಮಾಡ್ತಿದ್ವಿ, ಇವತ್ತೊಂದು ಗ್ರೂಪ್ ತಗೋತಿದ್ದೀವಿ. ಶ್ರೀರಥ ಬಾಯ್ಸ್ ಅಂತ ಸಮನವಳ್ಳಿ ಶ್ರೀರಥ ಬಾಯ್ಸ್ ಅಂತ ಒಂದು ಗ್ರೂಪ್ ತಗೋತಿದ್ದೀವಿ. ಫಸ್ಟು ಈ ಗ್ರೂಪು ಕ್ರಿಯೇಟ್ ಆಗಿದ್ದು ಹೇಗೆ ಅಂತ ಹೇಳ್ತೀರಾ? ಅವಾಗ ಚಿಕ್ಕ ವಯಸ್ಸಿಂದಾನು ಹಿಡಿತಾ ನಾವು ಇವಾಗ ಹಂಗೆ ಹೋಗ್ತಿದ್ವಿ. ಚಿಕ್ಕ ಹುಡ್ರು ಹಬ್ಬ ಇಟ್ಟಾಗೆಲ್ಲ ಹೋಗ್ತಿದ್ವಿ. 3-4 ಜನ ಹೋಗಿ ಅವಾಗ ಹಬ್ಬ ಮಾಡ್ಕೊಂಡು ಅವಾಗ್ಲಿಂದಾನೇ ಒಂದು ಟೀಮ್ ಕಟ್ಟಬೇಕು ಅಂತ ನಾವು ಟ್ರೈ ಮಾಡ್ತಾ ಇದ್ವಿ. ಅವಾಗ ನಾವು ಮತ್ತೆ ಹುಡುಗರು ನಾವೆಲ್ಲ ಮಾತಾಡಿ ಚೆನ್ನಾಗಿರೋದು ಒಂದು ಹೆಸರು ಸಿಕ್ತು, ರಥ ಬಾಯ್ಸ್ ಅಂತ. ಅದು ಅವಾಗಿಂದ ಅದು ಆ ಟೀಮಲ್ಲಿ ಹೋರಿ ಹಬ್ಬ ಮಾಡ್ತಾ ಇದೀವಿ. ಈ ವರ್ಷದಲ್ಲಿ ಒಳ್ಳೆ ಚೆನ್ನಾಗಿ ಹೋರಿ ಹಿಡಿದಿವಿ. ಅದೇ ಯಾಕೆ ರಥ ಅಂತ ಇಡ್ತೀರಾ ಹೆಸರು? ಶ್ರೀರಥ ಬಾಯ್ಸ್ ಅಂತ ಯಾಕೆ ರಥ ಅಂತ ಇಟ್ರಿ ಅಂತ? ಎಲ್ಲರೂ ಎಳ್ಕೊಂಬಂದ್ಬಿಡೋಣ ಅಂತನಾ ಅಥವಾ ಹೆಂಗೆ ಅಂತ? ಬಾಯ್ಸ್ ಅಂದ್ರೆ ಅದು ಅವಾಗಿಂದ ಒಂದು ಹುಡ್ಗುಣಿ ಅಣ್ಣ ಇದ್ದ, ಅವನು ಹರಿತಾ ಇದ್ದ, ರಾಮಣ್ಣ ಅಂತ. ಅವರು ಹಿಡಿತಾ ಇದ್ರು. ಅವ್ರು ಹಿಡಿತಾ ಇದ್ದಾಗ ನಾವು ಕೇಳಿದ್ವಿ, ಅಣ್ಣ ನಾವು ನಿಮ್ ಟೀಮಲ್ಲಿ ಸೇರ್ತೀವಿ, ಹರಿತೀವಿ ಅಂತ ಹೇಳಿದ್ರು. ಅಣ್ಣ ಹೇಳಿದ್ದು ನಮ್ಗೆ, ಅಣ್ಣ ನೀವೇ ಹರೀರಿ ಮಗ, ನಾನ್ ಬಿಟ್ಕೊಡ್ತೀನಿ, ನಮ್ ಟೀಮ್ ಬಿಟ್ಟಿವಿ, ನಾವು ಹೋರಿ ಕಟ್ಟಿವಿ, ನೀವೇ ಹರೀರಿ, ನನ್ನ ಹೆಸರು ರಥ ಬಾಯ್ಸ್ ಐತಲ್ಲ, ನೀವೇ ಬೆಳೆಸ್ತೀರಿ, ಚೆನ್ನಾಗಿ ಹುಡುಗರೆಲ್ಲ ಒಗ್ಗಟ್ಟಾಗಿದ್ದೀರಿ, ಒಳ್ಳೆ ಹುಡುಗರು ಇದ್ದೀರಾ, ಎಲ್ಲರೂ ಇದ್ದೀರಾ, ಒಳ್ಳೆ ಚೆನ್ನಾಗಿ ಟೀಮ್ ಇದೆ, ಚೆನ್ನಾಗಿ ಹರೀರಿ ಅಂತ ಹೇಳಿದ್ರು. ಅವಾಗಿಂದ ಟೀಮ್ ಮಾಡಿ ಹರಿತಾ ಇದೀವಿ ಈ ವರ್ಷದಲ್ಲಿ. ಈಗ ತುಂಬಾ ಜನಕ್ಕೆ ನಾವು ಸಂದರ್ಶನ ಮಾಡಿದಾಗ ತುಂಬಾ ಜನಕ್ಕೆ ಹೋರಿ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ, ನಿಮಗೆ ಹಂಗೆ ಹರಿಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಯಾಕೆ ಅಂತ ಅಂದ್ರೆ ಅವರು ಹೋರಿ ಕಟ್ಟೋದು, ನಾವು ಹೋರಿ ಹರಿಯಕ್ಕೆ. ಅದು ಯಾಕೆ? ಈಗ ನಿಮಗೂ ಕಟ್ಟಬೇಕು ಅಂತ ಒಂದು ಬರ್ಬೋದಾಗಿತ್ತು, ಬಟ್ ಬರ್ಲಿಲ್ಲ, ನಾನು ಹರಿಬೇಕು ಅನ್ನೋದು ಬಂತು. ಯಾಕೆ ಅಂತ ಅಂದ್ರೆ ಅದು ನಾವು ಅವಾಗ ಹೋರಿ ಕಟ್ಬೇಕಂತಾನೆ ಇದ್ವಿ. ಅಂದ್ರೆ ಈಗ ನಾವೇ ಹೋರಿ ಕಟ್ಟಿದ್ರು ಒಂದು ರಿಸ್ಕ್ ಆಗುತ್ತೆ. ಅಂದ್ರೆ ನಾವು ಹೋರಿ ಹಿಡಿತಾ ಇದ್ವಿ ಅಂದ್ರೆ ಅವರು ನಮ್ ಹೋರಿ ಟಾರ್ಗೆಟ್ ಮಾಡ್ತಾರೆ. ನಮ್ ಹೋರಿ ಇವ್ರು ಹಿಡಿದ್ರಲ್ಲ, ಇವ್ರ ಹೋರಿ ನಾವು ಹಿಡಿಬೇಕು ಅಂತ ಇವ್ರು ಆತರ ಬರುತ್ತೆ. ಅದಕ್ಕೆ ನಾವು ಅವಾಗಿಂದ ನಾವು ಹೋರಿನೇ ಹರಿತಿರೋದು. ಹೋರಿ ಯಾವನು ಕಟ್ಟಿಲ್ಲ ನಮ್ ಟೀಮ್ ಅಲ್ಲಿ. ನಾವು ಹೋರಿ ಹಿಡಿಯೋ ಬ್ಯಾಚ್ ಅಂತ ಇದೆ, ಇದರಲ್ಲೇ ಹರಿತಿರೋದು. ಹೋರಿ ಯಾವನು ಕಟ್ಟಿಲ್ಲ. ಎಷ್ಟು ಜನ ಇದ್ದೀರಾ ಬ್ರದರ್ ನಿಮ್ಮ ಶ್ರೀರಥ ಬಾಯ್ಸ್ ಅಲ್ಲಿ? 30 ಜನ ಇದೀವಿ. 30 ಜನ ಇದ್ದೀರಾ. ಅಂದ್ರೆ ಈ ವರ್ಷದಲ್ಲಿ ಎಷ್ಟು ಹಬ್ಬಕ್ಕೆ ಹೋಗಿದ್ದೀರಾ? 23 ಹಬ್ಬ ಮಾಡಿವಿ. 23 ಹಬ್ಬದಲ್ಲಿ 22 ಹಬ್ಬ ಪ್ರೇಜ್ ಹೊಡೆದಿವಿ. 22 ಹಬ್ಬ ಕಂಟಿನ್ಯೂ ಹಬ್ಬ. ಯಾವ ಹಬ್ಬಕ್ಕೆ ಹೋದ್ರೆ ಯಾವನು ಬಿಟ್ಟಿಲ್ಲ, ಎಲ್ಲಾ ಹಬ್ಬದಲ್ಲಿ ಪ್ಲೇಸ್ ಹೊಡೆದಿವಿ. ಅಲ್ಲ, ಈ ಪ್ಲೇಸ್ ಹೊಡೆಯೋದು ಅಂತಿರಲ್ವಾ, 30 ಜನದಲ್ಲಿ ಯಾರು ಹಿಡಿದ್ರು ನಿಮ್ಮ ರಥ ಬಾಯ್ಸ್ ಅಂತ ಬರೆಸ್ತೀರಾ ಅಥವಾ ಹೇಗೆ ಅಂತ?
ಯಾರು ಹಿಡಿದ್ರು ಒಂದೇ ಹೆಸರು. ಈ ರತಾಬಾಸ್ ಪ್ರಜ್ವಲ್ ಅಂತ ಕೊಟ್ಟಿರ್ತಾರೆ. ಯಾರು ಹಿಡಿದ್ರೆ ಇವನು ಹಿಡಿತಾನೆ, ನಾನು ಹಿಡಿತೀನಿ. ಅವಾಗ ಇವನು ಹಿಡಿದ್ರು ನನ್ನ ಹೆಸರೇ ಕೊಡ್ತೀನಿ. ಇವನು ನಾನು ಒಟ್ಟು ಅಂದ್ರೆ ಒಂದು ಟೈಮಲ್ಲಿ ಒಂದು ಹಬ್ಬದಲ್ಲಿ ಹಿಡಿತಾನೆ, ಒಂದು ಟೈಮಲ್ಲಿ ಹಿಡಿಯಲ್ಲ. ಎಲ್ಲ ಒಂದ್ ಹಬ್ಬದಲ್ಲಿ ಹಿಡಿದ್ರೆ ನಾನು ನನ್ ಜೊತೆ ಸಪೋರ್ಟಿಂಗ್ ಮಾತ್ರ ಇರ್ತಾನೆ. ಇವನು ನಾನು ಹರಿತೀವಿ. ಯಾರೇ ಹಿಡಿದ್ರು ನನ್ ರತಾಬಾಸ್ ಪ್ರಜ್ವಲ್ ಅಂತಾನೆ ಕೊಡ್ತೀವಿ. ಅಂದ್ರೆ ಈಗ ಎಲ್ಲೇ ಒಂದ್ ಹಬ್ಬಕ್ಕೆ ಹೋಗೋದಿದ್ರು 30 ಜನ ಅಂತೂ ಹೋಗ್ತೀರಾ? 30 ಜನ ಅಷ್ಟು ಹೋಗಲ್ಲ, ಅಂದ್ರೆ ಒಂದ್ 20 ಜನ ಅಂತೂ ಹೋಗ್ತೀರಾ. ಎಷ್ಟ್ ಗಂಟೆಗೆಲ್ಲ ಹೋಗ್ತೀರಾ ಬ್ರದರ್? ಅವ್ರು ಅಂದ್ರೆ ನಾವು 10 ಗಂಟೆಗೆ ಹೋಗ್ತೀವಿ. 10 ಗಂಟೆದಿಂದ ಟೈಮಿಂಗ್ಸ್ ಇಲ್ಲ. ಒಂದೊಂದ್ಸಲ ಕೆಲಸ ಮಾಡಿ ಹೋಗ್ತೀವಿ, ಕೆಲ್ಸದಿಂದ ಬಂದು ಹೋಗ್ತೀವಿ ನಾವೆಲ್ಲ. ಅಷ್ಟ್ಮೇಲೆ ಒಂದ್ ಟೈಮ್ ಬೆಳಗ್ಗೆನೆ ಹೋಗ್ತೀವಿ. ನಿಮ್ಗೆಲ್ಲ ಏನ್ ವಯೋಮಿತಿ ಬ್ರದರ್? ನಿಮ್ ಏಜ್ಗಳೆಲ್ಲ ಎಷ್ಟಿದೆ ಅಂತ ನಿಮ್ಮ ಬಾಯ್ಸಲ್ಲಿ? ವಯಸ್ಸಲ್ಲಿ ಎಲ್ಲ ಚಿಕ್ಕವ್ರು 19 ಏಜಿನ ಒಳಗಡೆನೆ ಇದ್ದರು. ಒಂದಿಷ್ಟು ಜನ ಅಣ್ಣರು ದೊಡ್ಡವರು ಇದಾರೆ. ನಾವು ಉಳ್ಕಿದರೆಲ್ಲ ಚಿಕ್ಕ ವಯಸ್ಸು, ಒಂದೇ ಕ್ಲಾಸ್ಮೇಟ್ ಹುಡುಗರೆಲ್ಲ ಒಂದೇ ಏಜಿನರೇ ಇರೋದು. ಅಲ್ಲ, ಈ ಧೈರ್ಯ ಹೆಂಗ್ ಬರುತ್ತೆ ಅಂತ 19-18 ವರ್ಷಕ್ಕೆ ಒಂದ್ ಸರಿಯಾಗಿ ಬರ್ತಾ ಇರತ್ತೆ ಮುಂದ್ಗಡೆ ಹೋರಿ, ಅದನ್ನ ಹಿಡಿದು ನಿಲ್ಲಿಸ್ಬೇಕು, ಅದನ್ನ ತೆಗಿ ಅದ್ರಲ್ಲಿರೋ ಕೊಬ್ಬರಿ ಬಿಚ್ಚಬೇಕು ಅಂತ ಅಂದಾಗ ಹೆಂಗ್ ಬರುತ್ತೆ ಈ ತರ ಒಂದು ಪ್ಲಾನಿಂಗು? ಇಲ್ಲ ನಾನು ಒಂದು ಹೋರಿ ಹಿಡಿಬೇಕು ಅನ್ನೋದು ಹೆಂಗ್ ಬಂತು ಅಂತ. ಈಗ ನನಗೆ ಅದನ್ನ ಈ ಪಾಯಿಂಟೇ ಬಿಟ್ಟಾಕ್ಬಿಡಿ. ಒಂದು ನೀವು ಈ ಕಮಿಟಿ ಅಂತ ಒಂದು ಶ್ರೀರಥ ಬಾಯ್ಸ್ ಅಂದ್ರೆ ಒಂದು ಗುಂಪು ನಿಮ್ದು. ಈ ಗುಂಪು ಹೆಂಗೆ ಕ್ರಿಯೇಟ್ ಆಯ್ತು ಅನ್ನೋದು ಹೇಳಿ ಫಸ್ಟ್. ಅದೇ ನಾವು ಹುಡುಗರು ಇದೀವಲ್ಲ, ಹಂಗೆ ಒಂದು 4 ಜನ ಕುಂತು ಮಾತಾಡಿದಂಗೆ. ಈಗ ಹಂಗೆ ಅವಾಗಿಂದ ಫಸ್ಟ್ ಒಂದು ಟೀಮ್ ಇತ್ತು. ಆ ಟೀಮ್ ಅಲ್ಲಿ ಬೇಡ ಅಂತ ನಾವು ಸುಮ್ನೆ ಆಗಿದ್ವಿ. ಇದು 4 ಜನ ಕುತ್ಕೊಂಡು ಮಾತಾಡಿದ್ವಿ. ಒಂದು ಟೀಮ್ ಇದೆ, ಹುಡುಗರೆಲ್ಲ ಒಪ್ಕೊಂಡಾರೆ ಈ ರತಾಬಾಯ್ಸ್ ಅಂತ ಟೀಮ್ ಮಾಡೋಣ ಅಂದು ಈ ವರ್ಷದಲ್ಲಿಂದ ಕ್ರೀಮ್ ಎಲ್ಲ ಇದು ಮಾಡಿವಿ. ಟೀಮ್ ಎಲ್ಲ ಮಾಡಿಕೊಂಡಿದ್ರ. 22 ಹಬ್ಬದ ಫ್ರೇಜ್ ಹೊಡೆದಿದ್ದೀರಾ ಬ್ರದರ್. 23 ಹಬ್ಬಕ್ಕೆ ಹೋಗಿದ್ದೀರಾ. ಯಾವ್ಯಾವ ಹಬ್ಬ ಹೆಂಗ್ ಮಾಡಿದ್ರಿ? ಯಾವ್ದಾದ್ರು ಒಂದು ಎಕ್ಸಾಂಪಲ್? ಯಾಕೆಂದ್ರೆ ನಿಮಗೂ ಗೊತ್ತಿರುತ್ತೆ, ಕೆಲವೊಂದು ಹಬ್ಬಗಳು ಟಾಪ್ ಹಿಡಿದಿರ್ತೀರಾ, ಕೆಲವೊಂದು ಹಬ್ಬದಲ್ಲಿ ಹಿಡದೆ 22 ಹಿಡಿದಿದ್ದೀರಾ ಅಂದ್ರೆ ಫ್ರೇಜ್ ತಗೊಂಬಂದಿದ್ದೀರಾ, ಇಲ್ಲ ಅಂತ ನಾನು ಹೇಳಲ್ಲ. ಅದರಲ್ಲೂ ಕೆಲವೊಂದು ಹಬ್ಬಗಳು ಟಾಪ್ ಅಂತ ಹಿಡಿದಿರ್ತೀರಾ, ಹೇಳ್ತೀರಾ? ಮಾದಾಪುರ ಹಬ್ಬದಲ್ಲಿ ಮಾದಾಪುರ ಮತ್ತೆ ಅರ್ಶನಗುಪ್ಪಿ. ಮಾದಾಪುರದಲ್ಲಿ ದರ್ಶಿಗೂ ನನಗೂ ಕಾಂಪಿಟೇಷನ್. ದರ್ಶು ಅವನಿಗೂ ಅಂದ್ರೆ ಕಮಿಟಿಯರ್ ಅವ್ರ ಕಡೆ ಸಪೋರ್ಟ್. ಅಂದ್ರೆ ಈಗ ಒಬ್ಬನ್ ಬೆಳೆದಾನ, ಅವನ್ ಕಡೆ ಸಪೋರ್ಟ್. ಈಗ ಬೆಳಿತಾ ಇರೋರಿ ಸಪೋರ್ಟ್ ಮಾಡ್ತಾ ಇಲ್ಲ. ಇವಾಗ ನಮ್ ಕಡೆ ಯಾರು ಬೆಳೆದಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು. ಈಗ ನಾವ್ ಹಿಡಿದ್ರು ಅವತ್ತು ಅವನು ನಾನು ಸೇಮ್ 17 ಹೋರಿ ಹಿಡ್ದಿವಿ. ನಂದು 14 ಹೋರಿ ಆಗಿದೆ, ಅವಾಗ ಒಂದು 7 ಹೋರಿ ಆಗಿದೆ. ಅಷ್ಟಿದ್ದವರು ಅಷ್ಟೇ ಸಮ ಈಕ್ವಲಿಗೆ ಹೇಳಿದ್ರು 14 ಹೋರಿ ಆಗಿದೆ ನಿಂದು ದರ್ಶಿಂದು ಅಷ್ಟೇ. ಅನೌನ್ಸ್ ಮಾಡ್ತಾರೆ ಅವಾಗ, ಪ್ರಜ್ಜು ಎಲ್ಲಿ ಹೋಗಿಯಾ, ದರ್ಶು ಎಲ್ಲಿ ಹೋಗಿಯಾ. ದರ್ಶು ಹೊಡೆದ್ರೆ ಪ್ರಜ್ಜು ಎಲ್ಲಿ ಅಂತ ಕರೀತಾರೆ, ನಾನ್ ಹೊಡೆದ್ರೆ ದರ್ಶು ಎಲ್ಲಿ ಅಂತ ಹೇಳ್ತಾರೆ. ಅವ್ರೆ ಮಾದಾಪುರ ಹಬ್ಬದಲ್ಲಿ ನಾನು ದರ್ಶಿಗೂ ನನ್ಗೂ ಕಾಂಪಿಟೇಷನ್ ಬಿದ್ದಿತ್ತು. ಈ ಹೋರಿ ಹಬ್ಬ ಹಿಡಿಯೋದ್ರಲ್ಲೂ ಕಾಂಪಿಟೇಷನ್ ಆಯ್ತು. ಈಗ ನೀವು ಒಂದ್ 30 ಜನ 20 ಜನ ಕೌಂಟ್ ತಗೊಳ್ಳೋಣ. 20 ಜನ ಹೋಗ್ತೀರಾ ಅಂತಿರಲ್ಲ, ಯಾವ ತರ ಈಗ ಎಕ್ಸಾಂಪಲ್ ಒಂದು ಹೋರಿ ಬರ್ತಾ ಇದೆ ನಿಮ್ ಮುಂದೆ, ಅದನ್ನ ಮುಂಚೆ ನೋಡ್ಕೊಂಡಿರ್ತೀರಾ ಹೋರಿನ, ಅಥವಾ ಹೇಗೆ ಅದಕ್ಕೆ ಪ್ರಿಫರ್ ಆಗ್ತೀರಾ ಹಿಡಿಯಲೇಬೇಕು ಈ ಹೋರಿನ ಅಂತ? ನಿಮ್ಮ ಹುಡ್ರಲ್ಲಿ ಈಗ ಎಕ್ಸಾಂಪಲ್ ಒಂದು ಬೈಕ್ ರೈಡ್ ಅಂತ ಹೋದ್ದು ಅಂದ್ರೆ ಒಬ್ಬನ ಹ್ಯಾಂಡ್ ಹೆಂಗ್ ಹೋಗುತ್ತೆ ಹಿಂದಿನವನ್ ಎಲ್ಲವನ್ನೂ ಅದನ್ನ ಕೇಳ್ತಿರ್ತಾನೆ. ಆ ಹ್ಯಾಂಡೇ ನೋಡ್ಕೊಂಡು ಅವ್ನ ಕೈ ನೋಡ್ಕೊಂಡು ಇನ್ನು ಹುಡುಕಿದನ್ ಯಾವ ಟರ್ನ್ ಹೋಗ್ಬೇಕು ಅಥವಾ ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದು ಗೊತ್ತಿರುತ್ತೆ. ಈಗ ನಿಮ್ದ್ರಲ್ಲಿ ಒಂದು 20 ಜನ ಒಟ್ಟಿಗಂತೂ ನಿಂತಿರಲ್ಲ, ನೀವು ಸಾಲಿಗೆ ನಿಂತಿರ್ತೀರಾ ಅನ್ಕೋತೀನಿ. ನಿಮಗೆ ಹೆಂಗೆ ಸಿಗ್ನಲ್ಗಳನ್ನ ಪಾಸ್ ಮಾಡ್ತೀರಾ ಅಂತ? ಅಂದ್ರೆ 2-3 ಜನ ನನ್ ಮುಂದೆ ಇರ್ತಾರೆ, ಉಳ್ಕಿದಾರೆಲ್ಲ ಹಂಗೆ ಲೈನ್ ಅಲ್ಲೇ ಇರ್ತೀವಿ. ಅವ್ರು ಓಡ್ಕೊಂಡ್ ಬಂದಿರ್ತಾರೆ. ಅವ್ರು ನನ್ಗ ಫಸ್ಟ್ ನನಗ್ ಹೋರಿ ನಾನು ಕಾಣೋವರ್ಗು ನಾನು ಹೋರಿ ಎದ್ರಿ ಓಡಲ್ಲ. ನನ್ಗ್ ಕಾಣ್ತಾ ಅಂದ್ರೆ ನನ್ ಮುಂದೆ ಓಡ್ತಾರೆ, ಓಡಿ ನನಗ್ ದಾರಿ ಮಾಡ್ತಾರೆ. ದಾರಿ ಮಾಡಿ ನಾ ರನ್ನಿಂಗ್ ತಗೊಂಡೆ ಅಂದ್ರೆ ಅವಾಗಿಂದ ರನ್ನಿಂಗ್ ಹೋರಿ ನೋಡಿದಲ್ಲಿಂದ ಹಿಡಿಬೇಕಂತಾನೆ ಓಡಲ್ಲ, ಬಟ್ ಟ್ರೈ ಮಾಡ್ತೀನಿ. ಒಟ್ಟು ಸಿಕ್ಕ್ರೆ ಹರಿತೀನಿ, ಇಲ್ಲಾಂದ್ರೆ ಹಿಂಗ ಚಾಲೆಂಜ್ ಮಾಡಿ ಅದು ಯಾವ್ದೋ ಹರಿಯಕ್ ಹೋಗಲ್ಲ. ಒಟ್ರೆ ಈಗ ರನ್ನಿಂಗ್ ಅಲ್ಲಿ ಇರ್ತೀನಲ್ಲ, ರನ್ನಿಂಗ್ ಅಲ್ಲಿ ಆ ಮೂಮೆಂಟ್ ಅಲ್ಲಿ ಹೆಂಗೆ ಇದ್ರು ನಾನು ಹರಿತೀನಿ ಅನ್ನೋದು ನನಗೆ ಇದು ಇದೆ. ಹರಿತೀನಿ. ಅಂದ್ರೆ ನಿಮ್ ಮುಂದಿರೋರು ನಿಮಗೆ ಹೆಲ್ಪ್ ಮಾಡ್ತಿರ್ತಾರೆ. ಈಗ ಎಕ್ಸಾಂಪಲ್ ಒಂದ್ ಹೋರಿ ಬರ್ತಾ ಇದೆ, ಒಂದ್ ಹೋರಿ ಬರ್ತಿದೆ ಅಂತ ತಿಳ್ಕೊಳ್ಳಿ ನಿಮ್ಮ ಹತ್ರ. ಪಿಪಿನಾದ್ರೂ ಆಗಿರ್ಲಿ, ಬಕ್ಕನಾದ್ರೂ ಆಗಿರ್ಲಿ, ವಾಟ್ ಎವರ್ ಏನಾರ ಆಗಿರ್ಲಿ, ಅದು ಬರ್ತಾ ಇದೆ. ಈಗ ಜಸ್ಟ್ ಈಗ ಅಖಾಡದಲ್ಲಿ ನಿಂತಿದ್ದೀರಾ, ಹೆಂಗೆ ನಿಮ್ಮ ಹುಡ್ರಿಗೆಲ್ಲ ಹೇಳ್ತೀರಾ ಅನ್ನೋದು ಒಂದು ಜಸ್ಟ್ ಒಂದು ಹೇಳಿ ನೋಡೋಣ. ಅಂದ್ರೆ ಹೋರಿ ಇದಕ್ಕೆ ಹೇಳ್ಬೇಡಿ, ನಿಮ್ ಹುಡ್ರಿಗೆ ಹೇಳ್ತಿದ್ದೀರಾ. ಈಗ ಒಂದು ಹೋರಿ ಬರ್ತಾ ಇದೆ, ಪ್ರತಾಪಣ್ಣನ ದೇವಣ್ಣನ ಕೂಗುದ್ರಲ್ಲಿ. ಈಗ ಆ ಹೋರಿ ಯಾವ್ದು ಅಂತ ನಿಮಗೆ ಗೊತ್ತಿಲ್ಲ, ಬಟ್ ಹಿಡಿಬೇಕು ಅನ್ನೋದು ಮನ್ಸಲ್ಲಿ ಇದೆ. ಈಗ ನಿಮ್ ಹುಡ್ರಿಗೆ ಒಂದು ಸಿಗ್ನಲ್ ಕಳಿಸ್ತೀರಾ. ಈಗ ಅದ್ ಹೆಂಗ್ ಕಳಿಸ್ತಿರೋ ಏನ್ ಮಾಡ್ತಿರೋ ಅದ್ ಪಕ್ಕ ಆಗಿರುತ್ತೆ. 22-23 ಹಬ್ಬದಲ್ಲಿ, 1 ಹಬ್ಬ 2 ಹಬ್ಬದಲ್ಲಿ ಹಿಂಗ್ ಮಾಡಿರ್ತೀರಾ. ಒಂದ್ ಸಿಗ್ನಲ್ ಅಂತ ಒಂದು ಏನೋ ಒಂದು ಹೇಳಿರ್ತೀರಾ,
ನೋಡಿ ಅದನ್ನ ಹಾಕ್ಬೇಕು ಅಂತ ಹಿಂಗ್ ಅಂತಿರ್ತೀರಾ. ಹೆಂಗೆ ಇರುತ್ತೆ ಆ ಸಿಚುಯೇಷನ್ ಅನ್ನೋದು ನನಗೊಂದು ಬೇಕು, ಒಂದು ಪ್ರಾಕ್ಟಿಕಲ್ ಮೂಮೆಂಟ್ ಒಂದು ಬೇಕು ಅಂತ. ಅಂದ್ರೆ ಕೈ ಮಾಡಿ ತೋರಿಸ್ತೀನಿ, ಇಲ್ಲ ಅಂದ್ರೆ ಶರ್ಟ್ ನೋಡ್ತಾರೆ, ಶರ್ಟ್ ನೋಡಿ ಬರ್ತಾರೆ. ಇವಾಗ ನಾನ್ ರನ್ನಿಂಗ್ ತಗಂದೆ ಅಂದ್ರೆ ಎಲ್ಲರೂ ನನ್ ಮುಂದೆ ರನ್ನಿಂಗ್ ಇದ್ದೇ ಇರ್ತಾರೆ. ನನ್ ಮುಂದ್ಗಡೆನೆ ಇರ್ತಾರೆ, ಹಿಂದ್ಗಡೆನೆ ಇರ್ತಾರೆ. ಮುಂದ್ಗಡೆ ನನ್ ಮುಂದಿದ್ದರು ರನ್ನಿಂಗ್ ಅಲ್ಲಿ ತಗೊಂಡು ಸೈಡಿಗೆ ಬರ್ತಾರೆ. ನಾನ್ ರನ್ನಿಂಗ್ ಅಲ್ಲಿ ನಾನ್ ಹತ್ತಿರ್ತೀನಿ. ಅದನ್ನೇ ನಾನ್ ರನ್ನಿಂಗ್ ಅಲ್ಲಿ ಅದೇ ಈ ಹೋರಿ ಬಂತಂದ್ರೆ ನಾನು ಒಂದ್ಸಲ ಬೇಲಿ ಹತ್ತಿ ನೋಡ್ತೀನಿ. ಹೋರಿ ಯಾವ್ದಕ್ಕೂ ಸುಮ್ನೆ ಎಲ್ಲವಕ್ಕೂ ಓಡಿ ಯಾವಕ್ಕೂ ಚಾಲೆಂಜ್ ಮಾಡಿ ಈ ಹೋರಿ ಹಿಡಿಲೇಬೇಕು ಅಂತ ಓಡಲ್ಲ. ನನಗ ಆದ್ರೆ ಹರಿತೀನಿ, ಇಲ್ಲ ಅಂದ್ರೆ ಸೈಡಿಗೆ ಸರಿತೀನಿ. ಹಂಗೆ ಈಗ ಒಂದು ಹೋರಿನ ಹರಿಬೇಕು ಅಂತ ನಿಮ್ ತಲೆಯಲ್ಲಿ ಇರುತ್ತೆ, ಯಾಕೆಂದ್ರೆ ನೀವು ಬಿಡಬೇಕು ಅಂತ ಹೋಗೋರಲ್ಲ, ಹರಿಬೇಕು ಅಂತಾನೆ ಹೋಗೋರು ಆ ಕಾಡುಗಳಿಗೆ. ಹರಿಬೇಕು ಅಂತ ಹೋದಾಗ ಕೆಲವೊಬ್ರು ಕೆಲವೊಂಥರ ಮಾತಾಡ್ತಿರ್ತಾರೆ. ಈಗ ಹೋರಿ ಹಿಡಿತಗಾರರಿಗೆ, ಈಗ ನೀವು ಎಷ್ಟೋ ಹೋರಿಗಳನ್ನು ಹಿಡಿದಿರ್ತೀರ ಬ್ರದರ್, ಪ್ಲಸ್ಸು ಮೈನಸ್ ಎರಡೂ ನೋಡಿರ್ತೀರ. ಪ್ಲಸ್ ಬಗ್ಗೆ ಮಾತಾಡೋಣ, ಮೈನಸ್ ಬಗ್ಗೆ ನಾನು ಆಮೇಲೆ ಬರ್ತೀನಿ. ಈ ಶ್ರೀರಥ ಬಾಯ್ಸ್ ಅಂತ ಬಂದಾಗ ಇಂಡಿವಿಜುವಲ್ ಆಗಿ ಪ್ರಜ್ಜು ಅನ್ನೋರ್ಗೆ ಒಬ್ರಿಗೆ ಬಂದಿರ್ಬೋದು, ಅಥವಾ ಶ್ರೀರಥ ಬಾಯ್ಸ್ ಅಂತ ಬಂದಿರ್ಬೋದು. ಏನ್ ಬಂದಿರೋದು ಪಾಸಿಟಿವ್ ಕಮೆಂಟ್ಸ್ ಅಂತ ಅಂದ್ರೆ ರಥ ಬಾಯ್ಸಿಗೆ ಓಪನ್ ಚಾಲೆಂಜ್ ಅಂತ ಹೇಳಿರ್ತಾರಲ್ಲ, ನಾವಾಗಿ ಯಾವ ಬಸವಣ್ಣನ ಮೇಲೆ ಚಾಲೆಂಜ್ ಮಾಡಿ ಹಿಡ್ದಿಲ್ಲ. ಚಾಲೆಂಜ್ ಮಾಡಿದ್ರು ನಾವಾಗಿ ಯಾರಿಗೂ ಬ್ಯಾಡ್ ಕಮೆಂಟ್ ಹಾಕಲ್ಲ, ಏನೂ ಹಾಕಲ್ಲ. ಈಗ ಅವ್ರಾಗೆ ಅವ್ರು ಬಂದು ನಾನು ಹರಿ ನಿನ್ನಗ್ ದಮ್ ಐತೋ ಇಲ್ಲ ನನ್ನ ಹೊರಿಗೆ ದಮ್ ಐತ ಅಂತ ಹೇಳ್ತಾರಲ್ಲ, ಅವಾಗ ಆ ಚಾಲೆಂಜಿಗೆ ನಾ ಅಕ್ಸೆಪ್ಟ್ ಮಾಡ್ತೀನಿ. ಅಂದ್ರೆ ಆ ಹಬ್ಬದಲ್ಲಿ ಇಂಥ ಹಬ್ಬಕ್ಕೆ ಹಾಕು, ಇಲ್ಲ ಅದು ನಿನ್ ಹೋರಿ ದಮ್ ಇದ್ರೆ ನಿನ್ ಹೋರಿ ತಡೆಯುತ್ತೆ, ನನಗ್ ದಮ್ ಇದ್ರೆ ನಾನ್ ಹರಿತೀನಿ ಅಂತ ಅವ್ರಿಗೆ ಮುಂಚೆವಾಗಿ ನಾನು ಕಾಲ್ ಮಾಡಿ ಅವರಿಗೆ ನಿನ್ ಹೊರಿ ಹರಿತೀನಿ, ಆ ಹಬ್ಬಕ್ಕೆ ಹಾಕು ಈ ಹಬ್ಬಕ್ಕೆ ಹಾಕು ಅಂತ ನಾನು ಹೇಳಲ್ಲ. ನನಗಾದ್ರೆ ನಾನು ಹರಿತೀನಿ. ಈಗ ರಥ ಬಾಯ್ಸಿಗಂತ ಓಪನ್ ಚಾಲೆಂಜ್ ಹೇಳ್ತಾರಲ್ಲ, ಅವ್ರಿಗೆ ಏನಾದ್ರು ನೆಕ್ಸ್ಟ್ ಹಬ್ಬದಲ್ಲಿ ಹೇಳ್ತೀನಿ, ಈ ಹಬ್ಬಕ್ಕೆ ಹಾಕು, ಈ ಹಬ್ಬದಲ್ಲಿ ಹೊರ ತೋರಿಸ್ತೀನಿ ನಾನು ಹೌದಾ ಅಲ್ಲ ಅಂತ. ನಮ್ ಟೀಮಿಗೆ ಓಪನ್ ಚಾಲೆಂಜ್ ಹಾಕಿರಲ್ಲ, ನಾವು ಹೊರ ತೋರಿಸ್ತೀವಿ ಅಂತ ಹೇಳ್ತೀವಿ. ಅಲ್ಲ, ಈಗ ಚಾಲೆಂಜ್ ಹಾಕಿದ್ರು ಅಂತ ತಿಳ್ಕೊಳ್ಳಿ. ಈಗ ಮ್ಯಾಕ್ಸಿಮಮ್ ಹಂಗೆ ನಡೀತಿರೋದು, ಹೋರಿ ಹಬ್ಬದಲ್ಲಿ ನನ್ನ ಹೋರಿ ಹಿಡಿ, ಇಲ್ಲ ಪಕ್ಕದವ್ರು ಯಾರಾದ್ರೂ ಚುಸ್ತಾರೆ. ಈಗ ಓನರ್ಗಳು ಹೇಳ್ದೇ ಇದ್ರು ಅಭಿಮಾನಿಗಳು, ಸೋಷಿಯಲ್ ಮೀಡಿಯಾ, ಏನು ಅಂದ್ರೆ ಫೇಕ್ ಅಕೌಂಟ್ಸು ಇದೆಲ್ಲ ಬರುತ್ತೆ. ಕೆಲವೊಂದು ಹಿಡೀರಿ ನೋಡೋಣ, ದಮ್ಮಿದ್ರೆ ಹಿಡೀರಿ, ಹಂಗೆ ಹಿಂಗೆ ಅಂತ ಬರುತ್ತೆ. ಕೆಲವೊಂದು ಚಾಲೆಂಜ್ ಬೀಳುತ್ತೆ ಹಿಡಿಲೇಬೇಕು ಅಂತ. ಆ ಹೋರಿ ತುಂಬಾ ರ್ಯಾಶ್ ಇದೆ ಅಂತ ಗೊತ್ತಿದ್ರು ಹೆಂಗ್ ಹಿಡಿಯಕ್ ಮನ್ಸ್ ಮಾಡ್ತೀರಾ ಅಂತ. ಗೀಬ್ಲಮ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೆ ಅದನ್ನ ಹಿಡಿಬೇಕು ಅಂತಿರಲ್ಲ, ಜೀವದ ಮೇಲೆಲ್ಲ ಆಸೆ ಇರಲ್ಲ ಅವಾಗ. ಅಂದ್ರೆ ನಮ್ಗೆ ಟೀಮಿಗೆಲ್ಲ ಚಾಲೆಂಜ್ ಹಾಕಿರ್ತಾರಲ್ಲ, ಚಾಲೆಂಜ್ ಹಾಕಿ ಆದ್ಮೇಲೆ ಅದು ಎಂತ ಸ್ಪೀಡರ್ ಆಗ್ಲಿ, ಅದು ಹೈಯ ಹೋರಿನ ಆಗ್ಲಿ, ಅದಕ್ ನಮಗ್ ಚಾಲೆಂಜ್ ಹಾಕ್ಯಾರ ಅಂದ್ಮೇಲೆ ಅದ್ ನಮ್ಗೆ ಅವಮಾನ. ಹಿಡಿನಿಲ್ಲ ಅಂದ್ರೆ ಅದ್ ನನಗ್ ಒಬ್ಬನಿಗೆ ಹಾಕಿದ್ರೆ ಮಾತ್ರ ನಾನು ಏನೋ ಅನ್ಕೊಂಡು ನನಗಾಗಲ್ಲ, ನನ್ ಜೀವದ ಮೇಲೆ ಆಸೆ ಇದೆ, ನಾನು ಹಿಡಿಯಲ್ಲ ಅಂತ ಹೇಳ್ಬೋದು. ನಮ್ ರಥ ಬಾಯ್ಸಿಗೆ ಅಂದ್ರೆ ಅದ್ರಲ್ಲಿ ಬೇರೆ ರಥ ಬಾಯ್ಸ್ ಹುಡುಗರಿಗೆ ಓಸ್ಟ್ರಿಗಂತ ಓಪನ್ ಚಾಲೆಂಜ್ ಹೇಳ್ತಾರೆ. ಅದಕ್ಕೆ ಆ ಟೀಮಲ್ಲಿ ಎಲ್ಲ ಹೋರಿ ಬರೋ ಟೈಮಲ್ಲಿ ನಮ್ ಹುಡುಗರಿಗೆ ಹೇಳಿರ್ತೀನಿ, ಹೋರಿ ಬಂತು ಕರೆಕ್ಟ್ ಆಗಿ ದಾರಿ ಮಾಡ್ಕೊಡ್ಬೇಕಂತ ಹೇಳ್ತೀನಿ. ಕರೆಕ್ಟ್ ಆಗಿ ಅವಾಗಿಂದ ನನ್ಗೆ ದಾರಿ ಮಾಡ್ಕೊಡ್ತಾರೆ. ಅವಾಗ ಕ್ಲಿಯರಿಟಿ ಹಾಯ್ಲಿ ಏನೋ ಮಾಡ್ಲಿ, ಹರಿಬೇಕಂದ್ರೆ ಹರಿತೀವಿ. ನಾವಾಗಿ ಯಾರಿಗೂ ಚಾಲೆಂಜ್ ಮಾಡಲ್ಲ. ಅವ್ರು ಚಾಲೆಂಜ್ ಮಾಡಿದ್ರೆ ನಾವ್ ಯಾವ್ದು ಬಿಡಿಲ್ಲ, ಯಾವನು ಬಿಡೋದು ಇಲ್ಲ. ಅವ್ರು ಚಾಲೆಂಜ್ ಮಾಡಿದ್ರೆ ಯಾವುದೇ ಆಗ್ಲಿ, ಅದೆಂತ ಸ್ಪೀಡ್ ಆಗ್ಲಿ ಹಾಯ್ಲಿ, ಚಾಲೆಂಜ್ ಮಾಡಿದ್ರೆ ಹರಿದೇ ಹರಿತೀವಿ. ಈ ಹೋರಿ ಹಬ್ಬದ ಬಿಟ್ಟಾಕಿ ಬ್ರದರ್, ಶ್ರೀರಥ ಬಾಯ್ಸ್ ಹೆಂಗೆ ಬ್ರದರ್? ಹೋರಿ ಹಬ್ಬದ ಬಿಟ್ಟಾಕಿ, ಹಿಡಿತೀವಿ ಅನ್ನೋದು ಬಿಟ್ಟಾಕ್ಬಿಡಿ. ಶ್ರೀರಥ ಬಾಯ್ಸ್ ಬುಲ್ ಕ್ಯಾಚರ್ಸ್ ಅನ್ನೋದು ಬಿಟ್ಟಾಕ್ಬಿಡಿ. ಬುಲ್ ಕ್ಯಾಚರ್ಸ್ ಹೋಗ್ಬಿಡ್ತೀವಿ ಟ್ಯಾಗ್ ಲೈನ್. ಶ್ರೀರಥ ಬಾಯ್ಸ್ ಹೇಗೆ ಒಗ್ಗಟ್ಟಿಂದ ಅದು ಇಷ್ಟೋದಂಗ ಕರೆಕ್ಟಾಗಿ ಹೇಳ್ತಿದ್ರಲ್ವಾ? ಈಗ ನಿಮ್ ಬಗ್ಗೆ ನೀವೇ ಹೇಳಿ, ಶ್ರೀರಥ ಬಾಯ್ಸ್ ಅಂದ್ರೆ ಹೀಗೆ. ಅದೇ ನಾವು ಹುಡುಗರೆಲ್ಲ ಮಾತಾಡಿದ್ವಿ ಅಂತ ಹೇಳಿದ್ನಲ್ಲ, ಅದೇ ಹೋರಿ ಹಬ್ಬದ ಬಿಟ್ಟಾಕಿ ಶ್ರೀರಥ ಬಾಯ್ಸ್ ಹೆಂಗೆ. ಈಗ ಒಬ್ಬೊಂದು ಸ್ವರಾಜ್ ಹಚ್ಚಿ ಅಂದ್ರೆ ಯೂಟ್ಯೂಬಲ್ಲಿ ನೋಡಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರೆ. ಬಟ್ ಸ್ವರಾಜ್ ಹಚ್ಚಿ ಅಂದ್ರೆ ಬರೀ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲ, ಸ್ವರಾಜ್ ಹಚ್ಚಿದು ಬೇರೆ ಬದುಕಿದ್ದಲ್ವಾ. ಈಗ ನಾಳೆ ನಾನು ಬೆಳಗ್ಗೆ ಹೋದಂದ್ರೆ ಆಫೀಸ್ಗೆ ಹೋಗ್ಬೇಕು. ಈ ಬದುಕು ಹೇಗೆ ಶ್ರೀರಥ ಬಾಯ್ಸ್ ಹೇಗೆ ಅಂತ ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಗೊತ್ತಾ? ನಿಮ್ಮ ಜೀವನದ ಕೆಲವು ನಿಮ್ಮ ಮನೆ ಕಡೆ ಹೇಗಿದೆ, ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಬೇಕು. ಯಾಕೆಂದ್ರೆ ಒಬ್ಬ ಹೋರಿ ಹಿಡಿತಗಾರನಿಗೆ ಒಂದು ಹೋರಿ ಹಿಡ್ದ ಅಂದ್ರೆ ಹೊಡೆತಗಳು ಬೀಳ್ತವೆ. ಅವನಿಗೆ ಇಲ್ಲದ ಸಲದ್ ಮಾತಾಡ್ತಾರೆ, ಅಥವಾ ಯಾರೋ ಒಬ್ರನ್ನ ಕಮಿಟ್ಮೆಂಟು ಅಂತ ಒಂದು ಪದ ಕೊಡ್ತಾರೆ. ಆ ಉದ್ದೇಶಕ್ಕೆ ಅವರ ಮನಸ್ಥಿತಿಗಳು ಅಥವಾ ಅವರ ಪರಿಸ್ಥಿತಿಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು. ಅವಾಗೇ ಈ ಸಂದರ್ಶನಕ್ಕೆ ನಾವೊಂದು ತೂಕ ಕೊಟ್ಟಂಗೆ. ಅದಕ್ಕೆ ಹೇಳ್ತಾ ಇರೋದು, ಶ್ರೀರಥ ಬಾಯ್ಸ್ ಅಂತ ಬಂದಾಗ ಬ್ಯಾಕ್ ಬೋನ್ ಏನು, ಶ್ರೀರಥ ಬಾಯ್ಸ್ ಬ್ಯಾಕ್ ಬೋನ್ ಹೇಗಿದೆ, ಬ್ಯಾಕ್ ಗ್ರೌಂಡ್ ಹೇಗಿದೆ ಅಂತ. ಅಂದ್ರೆ ಈಗ ನಾವು ಅಂದ್ರೆ ಎಲ್ಲಾ ಕೂಲಿ ಕೆಲ್ಸನೇ ಮಾಡೋದು. ಎಲ್ಲಾರು ಕೂಲಿಗೆ ಹೋಗ್ತಾರೆ, ಅವ್ರವ್ರು ಏನು ಇಲ್ಲ, ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ. ಮನೆ ಕಡೆ ಯಾರು ರಿಚ್ ಇಲ್ಲ, ಏನಿಲ್ಲ, ಎಲ್ಲಾ ದುಡ್ದೇ ತಿನ್ನೋರು, ಎಲ್ಲಾ ದುಡ್ಕೊಂಡೇ ತಿಂತಾ ಇರೋದು. ಯಾರು ಇದು ಇಲ್ಲ, ರಿಚ್ ಅಲ್ಲಿ ಯಾರು ಇಲ್ಲ. ಅವ್ರ ಕೆಲ್ಸ ಆಯ್ತು, ಅವ್ರ ಮನೆ ಆಯ್ತು, ಅದರಲ್ಲೇ ಇರೋದು. ಮತ್ತೊಬ್ರ ಇದಕ್ಕೆಲ್ಲ ಹೋಗಲ್ಲ. ಅಲ್ಲ ಒಳ್ಳೆ ಹುಡ್ರೆ. ಬ್ರದರ್, ಈ ಹೋರಿ ಹಬ್ಬದಲ್ಲಿ ನಿಮ್ದೊಂದು
ಹೆಸರು ಮಾಡ್ಕೋಬೇಕು ಅಂತ ಶುರು ಮಾಡಿದ್ದ ಈ ಬ್ಯಾಚು, ಅಥವಾ ಸುಮ್ನೆ ನಮ್ದೊಂದು ಇರ್ಲಿ ಅಂತ ಮಾಡಿದ್ದ ಅಂತ? ನಮ್ದು ಹೆಸ್ರು ಅಂತ ಮಾಡಿದ್ದಲ್ಲ, ಹ್ಮ್ ಹುಡುಗರು ಹೆಸರು ಮಾಡ್ಬೇಕಂತಾನೆ ಮಾಡಿರೋದು. ಹ್ಮ್ ಸಣ್ಣ ಪುಟ್ಟವರು ಟಿ ಶರ್ಟ್ ಮಾಡಿಸಿದಾಗ ಏನೇನೋ ಮಾತಾಡೋದು, ಹ್ಮ್ ಇವ್ರು ಏನ್ ಮಾಡ್ಬಿಡ್ತಾರೆ, ನನ್ ಮುಂದೆ ಏನ್ ಮಾಡ್ಬಿಡ್ತಾರೆ. ಹ್ಮ್ ಎಲ್ರು ಕೂಲಿ ಕೆಲಸ ಮಾಡಿ ಬೆಳಗ್ಗೆ ಎದ್ದು ಗ್ವಾರಿ ತಗೊಂಡೋಗಿ ಕೆಲಸ ಮಾಡಿದ್ರು ಹ್ಮ್ ಅವ್ರವ್ರ ಧೈರ್ಯ, ಆಮೇಲೆ ಅವ್ರವ್ರ ಶಕ್ತಿ, ಆಮೇಲೆ ಅವ್ರು ಏನೇ ಮಾಡಿದ್ರು ಹ್ಮ್ ನಾನು ಹೆಸರು ಮಾಡ್ಬೇಕು, ಹ್ಮ್ ಅವನೊಬ್ಬ ಹೆಸರು ಮಾಡ್ದ ಇವನೊಬ್ಬ ಮಾಡ್ದ ಅಂತ ಅಲ್ಲ. ಹ್ಮ್ ನಮಗೂ ಒಂದ್ ಧೈರ್ಯ ಇದೆ. ಹ್ಮ್ ನಾವು ಮತ್ತೊಬ್ಬನ ಬಕೆಟ್ ಹಿಡಿಯೋದು ಬೇಡ. ಹ್ಮ್ ನಮ್ ದುಡ್ದಲ್ಲಿ ನಾವು ತಿಂತಿದೀವಿ, ಹ್ಮ್ ಮತ್ತೊಬ್ಬನ್ಗೆ ಯಾಕೆ ಕೇಳ್ಬೇಕು? ನಮ್ದೇ ಒಂದು ಟೀಮ್ ಇರ್ಲಿ, ಹ್ಮ್ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತಂದಿರ್ತಾರ. ನಾವ್ ಯಾಕೆ ಮತ್ತೊಬ್ಬನಿಗೆ ಹೋಗಿ ಅಣ್ಣ ಅಪ್ಪ ಅನ್ಬೇಕು, ಮತ್ತೊಬ್ಬನ ಟೀಮಲ್ಲಿ ಯಾಕೆ ಸೇರ್ಸ್ಕೋಬೇಕು? ಬೇಡ, ನಾವೇ ಹಿಡಿಯೋಣ. ಹ್ಮ್ ಇಲ್ಲಿ ಮನೆಯಲ್ಲೇ ಒಗ್ಗಟ್ಟಾಗಿರ್ತೀವಿ, ಮತ್ ಎಲ್ಲ ಹಬ್ಬದಲ್ಲೇ ಒಗ್ಗಟ್ಟಾಗಿರೋಣ, ಹ್ಮ್ ಅಣ್ಣ ಎಲ್ಲ ಸೇರಿ ಒಟ್ಟಿಗೆ ಇರೋಣ ಅಂತ ಅಂದ್ರು. ಈ ಹೋರಿ ಹಬ್ಬಕ್ಕೇನೋ ಬಂದ್ರಿ ಬ್ರದರ್, ಯಾಕೆ ಹೆಸರು ಮಾಡ್ಕೋಬೇಕು ಅಂತ ಬಂದಾಗ ಹೋರಿ ಹಬ್ಬದ ಫೀಲ್ಡ್ನೇ ಚೂಸ್ ಮಾಡ್ಕೋತೀರಾ? ಯಾಕೆಂದ್ರೆ ಈಗ ಎಲ್ಲರೂ ಸೇರಿ ಏನಾದ್ರೂ ಒಂದು ಬೇರೆನೂ ಮಾಡ್ಬೋದಾಗಿತ್ತು, ಬಟ್ ಅಲ್ಲ, ಹೋರಿ ಹಬ್ಬದ ಫೀಲ್ಡ್ನೇ ಯೂಸ್ ಮಾಡಿದ್ರು ಅಂದ್ರೆ ನಮ್ಮಲ್ಲಿ ಸಾಂಸ್ಕೃತಿಕ ಹಬ್ಬ ಇದು. ಕೊನೆಗೆ ಏನಾಯ್ತು, ಹೆಸರು ಮಾಡಕ್ ಶುರು ಮಾಡಿದ್ರು ಜನ. ಒಬ್ರು ಕಟ್ಟಿ ಹೊರಿ ಕಟ್ಟಿ ಬಕೆಟ್ ಹಿಡಿದು ಹೆಸರು ಮಾಡಕ್ ಶುರು ಮಾಡಿದ್ರು. ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಹೆಸರು ಮಾಡೋಣ ಅಂತ ಬಂದ್ರು ಹುಡ್ರು ಮುಂದಕ್ಕೆ. ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ವಿ. ಹಿಡೀರಪ್ಪ ಮಾಡ್ರಿ, ಜೊತೆಗಿರ್ತೀವಿ ಅಂತ. ಬ್ರದರ್ 22 ಹಬ್ಬದಲ್ಲಿ ಒಂದು ಹಬ್ಬ ತಗೊಳ್ಳಿ ಬ್ರದರ್, ಬಹಳ ಖುಷಿಲಿ ಬಂದಿರ್ತೀರಾ. ಒಂದು ಹಬ್ಬ, ಒಂದೇ ಹಬ್ಬ ತಗೊಳ್ಳಿ, ಜಸ್ಟ್ ಎಕ್ಸ್ಪ್ಲೈನ್ ಮಾಡಿ ಆ ಹಬ್ಬನ. ಹಬ್ಬ ಕೊಲ್ಟಿಗೇರಿ ಹಬ್ಬ. ಏನೇನಾಗಿತ್ತು ಹಬ್ಬ? ಸ್ಟಾರ್ಟಿಂಗ್ ಇಲ್ಲಿಂದ ಹೋಗ್ತೀರಾ, ಬೈಕಲ್ಲಿ ಹೋಗ್ತಿರೋ ಅಥವಾ ನಿಮ್ದೇ ಒಂದು ಏನಾದರೂ ವೆಹಿಕಲ್ ಏನಾರು ಮಾಡ್ಕೊಂಡು ಹೋಗ್ತಿರೋ ಗೊತ್ತಿಲ್ಲ. ಒಂದು ಹಬ್ಬ ತಗೊಳ್ಳಿ, ಒಂದು ಎಕ್ಸ್ಪ್ಲೈನ್ ಮಾಡಿ ನೋಡೋಣ ಹೇಗಿರುತ್ತೆ, ಹೇಗಿತ್ತು ಹಬ್ಬ ಅಂತ. ಬಹಳ ಖುಷಿ ಕೊಟ್ಟಿದೆ. ವರ್ಷನೂ ಹಬ್ಬಕ್ಕೆ ಹೋಗಿದ್ವಿ. ಹಬ್ಬದಲ್ಲಿ ವರ್ಷನೂ ನಾವೇ ಪ್ಲೇಸ್ ಹೊಡೆಯೋದಲ್ಲಿ. ಯಾವಾಗೇ ಹೋದ್ರು ಆ ಹಬ್ಬದಲ್ಲಿ ಪ್ಲೇಸ್ ನಾವ್ ಅನ್ಕೊಂಡಿರ್ತೀವಿ. ಇವಾಗ ಮನೆಯಿಂದ ಹೋಗಬೇಕಾರೆ ಪ್ಲೇಸ್ ಹೊಡಿಬೇಕಂತಾನೆ ಹೋಗಲ್ಲ. ಅವಾಗ ಲಕ್ ನಮ್ಗೊಂಥರ ಹಬ್ಬದಲ್ಲಿ ಒಂದ್ ಹಬ್ಬದಲ್ಲಿ ಪ್ಲೇಸ್ ಹೊಡಿಬೋದು, ಮತ್ತೊಂದ್ ಹಬ್ಬದಲ್ಲಿ ಪ್ಲೇಸ್ ಹೊಡಿಯಕ್ ಆಗಲ್ಲ. ಇವಾಗ ಮಾತಾಡಿದ್ದಾರೆ, ನಿಂಬೆ ಹಣ್ಣು ಮಾಡಿಸ್ತಾರೆ, ಟಿ ಶರ್ಟ್ ಅಲ್ಲಿ ಹಾಕ್ಯಾರೆ, ಎಲ್ಲ ಹೇಳಿದ್ದಾರೆ. ಅವ್ರು ಅಷ್ಟೇ ಮೇಲೆ ಅದೇ ಹೇಳ್ತಾರಲ್ಲ, ಅವ್ರು ಹೋರಿ ಒಯ್ಯಬೇಕಾರೆ ಅವ್ರು ನಿಂಬೆ ಹಣ್ಣು ದೇವ್ರಿಗೆ ಎಲ್ಲರಿಗೂ ಹೋಗ್ಬಂದು ಹೋರಿಗೆ ಮಾಡಿಸ್ಕೊಂಡ್ ಹೋಗ್ಬೋದು. ಅದೇ ನಾವು ಮನೆಯಿಂದ ಹೋಗಬೇಕಾರೆ ನಟ್ಟಗ್ ದೇವ್ರ ಮಕನೇ ನೋಡಿರಲ್ಲ, ಹಂಗೆ ಎದ್ದು ಹೋಗ್ತೀವಿ. ಅದೇ ಹೇಳ್ತಾರೆ, ನಮಗ್ ನಿಂಬೆ ಹಣ್ಣು ಮಾಡಿಸಿ ಹರಿತಾರೆ, ಈ ವರ್ಷ ಆ ಸ್ಪೀಡಲ್ಲಿ ಕೂರ್ತಿದ್ದಾನೆ, ಹೆಂಗ್ ಸಾಧ್ಯ ಅಂತ ಕೇಳ್ತಿದ್ದಾರೆ. ಅದು ಹೋಗ್ಲಿ, ನನಗೆ ಹೇಳಿ ಅದ್ರ ಶರ್ಟ್ ಮೇಲೆಲ್ಲ ಬಂದ್ಬಿಡ್ತ, ನಿಂಬೆ ಹಣ್ಣಲ್ಲಿ ಈ ತರ ಹರಿತಿದ್ದಾನೆ ಅಂತ. ಅದೊಂದು ಹೋರಿ ಹಬ್ಬದಲ್ಲಿ ಅದೊಂದು ಬ್ರದರ್ ಏನು ಅಂದ್ರೆ, ಹೋರಿ ಹಿಡಿತಗಾರರಿಗೆ ಬುಕ್ ಮಾಡ್ಕೊಂಡಿದ್ದಾರೆ ಆ ಹೋರಿನ, ಅಥವಾ ಯಾರೋ ಒಬ್ರು ಹೇಳಿರ್ತಾರೆ ಅನ್ನೋದೊಂದು ಆಗಿರುತ್ತೆ. ನನಗೆ ಶ್ರೀರಥ ಬಾಯ್ಸ್ ಇಂದ ಅದೊಂದು ಬರ್ಲಿ, ನಾನು ಸಂದರ್ಶನ ಮಾಡ್ತಿರೋದಕ್ಕೆ ಅದು ಹೇಳ್ತಿರೋದು. ಶ್ರೀರಥ ಬಾಯ್ಸಿಗೆ ಫೋನ್ ಮಾಡಿ ಇನ್ನೊಬ್ಬ ಹೋರಿ ಮಾಲೀಕ ಈ ಹೋರಿ ಹಿಡಿ ಅಂದಾಗ ನಮ್ಮ ಹುಡುಗ ಏನ್ ಹೇಳ್ದ ಅಂದ್ರೆ, ಅವನು ಅಷ್ಟ್ ಕೊಡ್ತಾನೆ, ಅದು ಡಬಲ್ ಕೊಟ್ರೆ ನಿಂದಿಡಿಲ್ಲ ಅಂತ ಕೇಳಿದ. ಅವಾಗ ಅವನು 3 ಮುಚ್ಕೊಂಡು ಸುಮ್ನಾದ. ಬ್ರದರ್ ಹಿಂಗೆಲ್ಲ ಬರ್ತಾವ ಕಾಲ್ಗಳು ನಿಮಗೆ? ಯಾಕೆಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ನಿಮ್ದೇ ಆದ ಒಂದು ಗ್ರೂಪ್ ಇದೆ ಅಂತ ಅಂದಾಗ ಆ ಹೋರಿ ಹಿಡೀರಿ, ಈ ಹೋರಿ ಹಿಡೀರಿ ಅಂತ ಎಷ್ಟು ಬಂದಿರ್ಬೋದು ಬ್ರದರ್? ಬರುತ್ತೆ ಅಂತ ಕಾಮನ್, ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ಬಂದಿರ್ಬೋದು ಬ್ರದರ್? ಫೋನ್ ಮಾಡ್ತಾರೆ ಹಬ್ಬ ಇದ್ರೆ, ಅವಾಗ ನಾಳೆ ಬೆಳಗ್ಗೆ ಹಬ್ಬ ಇದೆ ಅಂದ್ರೆ ಇವತ್ ನೈಟ್ ಫೋನ್ ರಿಸೀವ್ ಮಾಡಕ್ ಆಗಲ್ಲ, ಆ ತರ ಫೋನ್ ಮಾಡ್ತಾರೆ. ಅವ್ರು ಫೋನ್ ಮಾಡಿ ನನಗೆ ಹೋರಿ ಹಾಕ್ತಿದ್ದೀನಿ, ಹೋರಿ ನಂಬಿಕೆ ಇಟ್ಟು ಹಾಕಿನಿ, ನಿನ್ ಕೈಯಲ್ಲಿ ಇರೋದು ತಡಾಯಿಸ್ಕೊಡೋದು, ಪಾಸ್ ಮಾಡ್ಕೊಡೋದು ಅಂತ ಹೇಳ್ತಾರೆ. ನಾನು ಒಂದೊಂದ್ ಹಬ್ಬದಲ್ಲಿ ಫಸ್ಟ್ ಇರ್ತೀನಿ, ಲಾಸ್ಟ್ ಇರ್ತೀನಿ, ಅದೆಲ್ಲ ಹೇಳಲ್ಲ ಅವ್ರಿಗೆ. ಅಂದ್ರೆ ಈಗ ನನ್ಗೆ ಹೇಳಿರ್ತಾರಲ್ಲ, ಅವ್ರು ಹೇಳೋದು ನಾನ್ ಹಿಡ್ದೆ ಅಂದ್ರೆ ಅದು ನನ್ನಿಂದ ತಪ್ಪು. ಅಂದ್ರೆ ಹೇಳ್ಬಿಟ್ಟು ಹಿಡ್ದೆ ಅಂದ್ರೆ ಅದು ನಂದೇ ತಪ್ಪು. ಹೇಳಂಗೆ ಅದೇ ಅವ್ನು ಹೋರಿ ಹಾಕಿದ್ದಾಗ ನನಗೆ ಹೇಳಿಲ್ಲ, ಹಿಡ್ದಾದ್ಮೇಲೆ ಬಂದು ನನ್ ಹೋರಿ ಹಿಡಿತೀಯಾ, ಯಾರೇ ಹೇಳಿದ್ ಮಾತು ಕೇಳ್ತೀಯಾ ಅಂತ ಹೇಳ್ತಾರೆ. ಅದು ಈ ತರ ಎಲ್ಲ ಹೇಳ್ಯಾರೆ. ಶ್ರೀರಥ ಬಾಯ್ಸಿಂದ ಒಂದು ಮಾತು ಕೊಡ್ಬೋದಾ ಅಂತ, ನನ್ನ ಹೋರಿ ಹಬ್ಬದ ಉಳಿವಿಗಾಗಿ ಇದು ಕೇಳ್ತಾ ಇರೋದು. ಏನು ಅಂತ ಅಂದರೆ ಸಿಂಪಲ್ಲು, ಹೋರಿನ ಯಾರೋ ಒಬ್ರು ಬ್ರದರ್ ಹೋರಿ ಹಿಡಿಲೇಬೇಕು ನೀವು. ಯಾಕೆಂದರೆ ಹಿಡ್ದಾಗಲೇ ಅದು ಹೋರಿ ಹಬ್ಬ, ಬಿಟ್ಟವನಿಗೂ ಖುಷಿ ಆಗುತ್ತೆ, ಹಿಡ್ದವನಿಗೂ ಅದು ಖುಷಿ ಇರಬೇಕು ಆ ಹೋರಿ ಹಿಡ್ದಾಗ. ನಾನು ಹೇಳೋದೇನು ಅಂದರೆ, ಇನ್ನೊಬ್ಬ ಮಾಲೀಕ ಅಥವಾ ಇನ್ನೊಬ್ಬ ಹೇಳ್ತಾನೆ ಅಂತ ಶ್ರೀರಥ ಬಾಯ್ಸ್ ಯಾವತ್ತೂ ಹೋರಿ ಹಿಡಿಯಲ್ಲ. ಇದಕ್ ನಿಂತ್ಕೊಂತೀರಾ ಅಂತ ಅಲ್ಲ, ಇಲ್ಲ, ಇನ್ನೊಬ್ಬ ಮಾಲೀಕ ಇನ್ನೊಂದು ಹೋರಿ ಹಿಡಿ ಅಂದ, ದುಡ್ಡು ಕೊಡ್ತೀವಿ ಅಂದ, ಅದಕ್ಕೆ ರಥ ಬಾಯ್ಸ್ ಯಾವಾಗೂ ಹೋಗಿಲ್ಲ, ಯಾವತ್ತೂ ಹೋಗಲ್ಲ. ಹೋರಿ ಹಿಡಿಯೋರಿದ್ರೆ ಬಿಡೋರಿ ಚಂದ, ಬಿಡೋರಿದ್ರೆ ಹಿಡಿಯೋರಿ ಚಂದ. ಅವ್ರು ಹೋರಿ ಬಿಟ್ರೆ ನಾವು ಹಿಡಿಬೇಕು, ಇಲ್ಲ ಹಿಡಿಯೋರಿಲ್ಲ ಅಂದ್ರೆ ಹೋರಿ ಎಲ್ಲಿ ಬಿಡ್ತಾರ? ಎಲ್ಲರೂ ಹಿಡಿಲೇಬೇಕ. ರಥ ಬಾಯಿಸ್ತಾರ, ಇನ್ನೊಂದು ಯಾವ ಟೀಮ್ ಇರ್ತವೆ, ಎಲ್ಲರೂ ಹೋರಿ ಹಿಡಿದ್ರೆ ಹೋರಿ ಬಿಡೋಕೆ
ಅವ್ನ ಹೋರಿಗೆ ದಮ್ ಏನಿದೆ ಅಂತ ಗೊತ್ತಾಗೋದು. ಹ್ಮ್ 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 ನಾವ್ ಹಿಡ್ದಾಗ್ಲೇ ನಮ್ ದಮ್ ಏನ್ ನಮ್ಮ ಹುಡ್ರ ದಮ್ ಏನಿದೆ ಅಂತ ಗೊತ್ತಾಗೋದು. ಹೌದು ಹೌದು ಹೌದು. ಹಂಗಂತ ಬಹಳ ಜನ ಮಾಲೀಕರು ಇಲ್ಲಿವರೆಗೂ ನಿಮ್ ಹುಡುಗರು ಹೋಗ್ಯಾರ ಹಬ್ಬಕ್ಕೆ ಫೋನ್ ಮಾಡಿ ಹೇಳು ನಾನು ಹಂಗ್ ಕೊಡ್ತೀನಿ ಇದನ್ ಕೊಡ್ತೀನಿ ನಮ್ಮ ಹೊರಿಬೇಡ ನಿಮ್ಮ ಹೊರಿಬೇಡ ಅಂತ ಹೇಳ್ತಾರೆ. ಹಂಗಂತ ಹುಡುಗರಿಗೆ ಹೇಳಲ್ಲ, ಯಾಕಂದ್ರೆ ಜೀವದ ಮೇಲೆ ಆಸೆ ಬಿಟ್ಟು ಹೊರಿಯಾಗಿ ನಿಂತಿರ್ತಾರೆ. ನಾನು ಹೋಗಿ ಇವ್ರದ್ದು ಹರಿಬೇಡ ಅಂದ್ರೆ ಅವ್ನ್ ಅಕಸ್ಮಾತ್ ಆ ಕಡೆಯಿಂದ ಬಂದ್ಬಿಡ್ತದೆ, ಹಿಡ್ಕೊಂಡು ಹೋಗ್ಬಿಟ್ಟ ಅಂದ್ರೆ ಅದನ್ನ ನಾವ್ ಹೇಳಲ್ಲ. ಅವ್ನ್ ಹೊರಿಯಾಗಿ ನಿಂತಾನೆ, ನಿನ್ ಹೊರಿಯಾಗಿ ದಮ್ ಇದ್ರೆ ಪಾಸ್ ಆಗುತ್ತೆ, ಅವ್ನ್ ದಮ್ ಇದ್ರೆ ಅವ್ನ್ ಹಿಡಿತಾನೆ, ಅಷ್ಟೊಂದು ಮಾಡಂತ ಮಾತ್ರ ಹೇಳ್ತೀವಿ. ಈ ಹಬ್ಬದಲ್ಲಿ ಬ್ರದರ್ ತುಂಬಾ ಜನ ನಾರ್ಮಲ್ ಹಿಂಗ್ ಬರುತ್ತೆ ಹಿಂಗ್ ಹತ್ಕೊಂಡು ಹೋಗೋದಲ್ಲ ಇದು ಹೋರಿ ಹಬ್ಬ ಅಂದ್ರೆ. ಅದು ಹೋರಿ ಏನು ಭಾರಿ ಟ್ರೈನ್ ಮಾಡಿರಲ್ಲ, ಅದನ್ನ ಯಾರೋ ಒಬ್ಬ ಹತ್ತಾನೆ ಅವನ್ನ ಹೊರಗೆ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಕೊಬ್ಬರಿ ಅವ್ನಿಗೆ ಬಿಚ್ಕೊಡೋ ಮಟ್ಟ ಸುಮ್ಮನೆ ನಿಂತ್ಕೊಂಡ್ಬಿಡು ಅಂತ ಯಾರು ಟ್ರೈನ್ ಮಾಡಿರಲ್ಲ. ಹೆಂಗಿರುತ್ತೋ ಗೊತ್ತಿಲ್ಲ, ನೀವು ಕೈ ಹಾಕಿದ್ಮೇಲೆ ಹೆಂಗಿರುತ್ತೋ ಗೊತ್ತಿಲ್ಲ ಹೋರಿ, ಅಥವಾ ನೀವು ನಿಂತಾಗ ಹೆಂಗ್ ಹೊಡಿಯುತ್ತೋ ಅನ್ನೋದು ಗೊತ್ತಾಗಲ್ಲ. ಹೋರಿ ಹಿಡಿತಿಗಾರರನ್ನ ಹೆಂಗ್ ನೋಡ್ತಾರೆ ಅಂದ್ರೆ, ಅವನು ನನ್ನ ಹೋರಿ ಬಿಟ್ಟು ಬೇರೆಯವ್ರ ಹೋರಿ ಹಿಡಿತಿದ್ದಾನೆ ಅಂದ್ರೆ ಅವನು ಅದ್ಭುತ ಹೋರಿ ಹಿಡಿತಗಾರ. ನನ್ನ ಹೋರಿ ಹಿಡ್ದ ಅಂದ್ರೆ ಅವನು ಮೋಸ ಮಾಡಿ ಹೋರಿ ಹಿಡ್ದವನೆ ಅಂತ. ಇದು ಪ್ರಾಕ್ಟಿಕಲ್ ಆಗಿ ಓಡ್ತಾ ಇದೆ ಈಗಿನ ಹಬ್ಬಗಳಲ್ಲಿ. ನಾವ್ ಹೇಳಿದ ಪಾಯಿಂಟ್ ಅರ್ಥ ಆಯ್ತು ಅನ್ಸುತ್ತೆ. ನಿಮಗೆ ಎಷ್ಟು ಈ ತರ ಬಂದಿದಾವೆ? ಅವನು ಹೊರಿ ಹಿಡಿದ್ರೆ ಅವನು ಏನೋ ಮಾಡಿ ಹಿಡ್ದಾನೆ, ಮೋಸ ಮಾಡಿ ಹಿಡ್ದಾನೆ, ನಿಂಬೆಹಣ್ಣು ಮಾಡಿ ಹಿಡ್ದಾನೆ ಅಂತ. ಪಕ್ಕದವ್ನು ಹಿಡ್ದ ಚೆನ್ನಾಗಿ ಹಿಡ್ದಾನಂತ. ಸೋತವ್ನು ಹೇಳೋದಲ್ಲ ಅದೇ ಮಾತು. ಈಗ ನಾವು ಹೋರಿ ಹರಿದಿಲ್ಲ, ಮಿಸ್ ಆಗೈತೆ ಅಂದ್ರೆ ಮಿಸ್ ಆಗೈತೆ ಸೈಡಿಗೆ ಬರ್ತೀವಿ, ನಂಗೆ ಆಗಿಲ್ಲ ಅಂತ. ಅವ್ನು ಹಂಗ ಹೇಳಲ್ಲ ಊರ್ ಮುಂದೆ, ನಂದು ಕಾಲ್ ಗಾಯ ಆಗ್ಬಿಡ್ತು, ನಂದು ಮುಳು ತೆರೆದಿತ್ತು, ಹಂಗಾಗಿ ಮಿಸ್ ಆತಿ ಇವತ್ತು, ಇಲ್ಲಾಂದ್ರೆ ಅವ್ನು ಹೋಗದ್ ಬಿಡ್ತಿತ್ತು. ಹಿಡ್ದಾಗ ಹೊಡಿತಾವೆ, ಎಲ್ಲ ಮಾಡ್ತೇವೆ, ಅವು ಸ್ಟ್ರಾಂಗ್ ಇರ್ತಾವ ಹೋರಿಗಳು ಅಂದ್ಮೇಲೆ. ಹಿಡ್ದಂಗ ಮಾತ್ರ ಗೊತ್ತಾವ್ರ ಕಷ್ಟ ಏನಂತ. ಬಿಟ್ಟು ಬರೋವರೆಗೂ ಅವ್ನ ಜೀವನ ಅದ್ರ ಕೈಯಲ್ಲಿರಲ್ಲ, ಯಾವಾಗ ಏನಾಗುತ್ತೆ ಅಂತ. ಬ್ರದರ್ ಎಲ್ಲರದು ನಾರ್ಮಲಿ ಒಂದ್ 3-4 ಟಿ ಶರ್ಟ್ ಮೇಲೆ ಮರೆಯಲಾಗದ ಮಾಣಿಕ್ಯ ವೀರು ಅಂತ ಹಾಕ್ಸಿದೀರಾ, ಏನ್ ಬ್ರದರ್ ಅದು? ನಮ್ಮ ತಮ್ಮ ಅವ್ರು ನಮ್ಮ ತಮ್ಮ ಅಂತ. ಅವರು ರೀಸೆಂಟ್ ಆಗಿ ಡೆತ್ ಆದ್ರು, ಅವಾಗಿಂದ ಹಾಕಿದೀರಾ. ಹೋರಿ ಹಬ್ಬದಲ್ಲಿ ಇಂಥದ್ದೊಂದು ಚೇಂಜ್ ಆಗಬೇಕು, ಹಿಡಿತಗಾರರಿಗೆ ಇದನ್ನೊಂದು ಮಾಡಿಕೊಡ್ಬೇಕು ಕಮಿಟಿಯವರು. ಇಂಥದ್ದೊಂದು ಹೆಲ್ಪು, ಇಂಥದ್ದೊಂದು ಅಥವಾ ಹೋರಿ ಹಿಡಿತಗಾರನು ಒಂದು ಕನ್ಸಿಡರ್ ಮಾಡಬೇಕು ಅನ್ನೋದಾದರೆ ಏನು ಮಾಡಬೇಕು, ಇಂಪ್ರೂವ್ಮೆಂಟ್ ಅನ್ನೋದಾದರೆ ಏನಾಗಬೇಕು ಹಿಡಿತಗಾರರ ಪಟ್ಟಿಲಿ ನಿಂತ್ಕೊಂಡು ಕೇಳೋದಾದರೆ? ಅದೇ ಹೇಳೋದು, ಈಗ ಒಂದೊಂದು ಹೋರಿ ಫೇಮಸ್ ಆಗಿರೋ ಹಿಡ್ದಿರ್ತೀವಿ, ಅದೇ ನಮ್ಮ ಹಿಂದೆ ಬಂದು ಹೊಡಿಲಂಗೆ ಮೇಂಟೈನ್ ಮಾಡಿದ್ರೆ ಅವ್ರಿಗೆ ಎಂತೆಂತ ಹೋರಿ ಆದ್ರೂ ಹಿಡಿಬೋದು. ಅಂದ್ರೆ ಒಟ್ಟು ಈಗ ಫೇಮಸ್ ಆಗಿ ಹೋರಿ ಹಿಡ್ದಿರ್ತೀವಿ, ಅವ್ರು ನಾವು ಮನೆಯಾಗ ಬರೋ ಟೈಮಲ್ಲಿ ಆಯ್ತು ಇಲ್ಲ ಹಬ್ಬದಲ್ಲೇ ಆಯ್ತು ಬಂದು ಜಗಳ ಮಾಡ್ತಾರೆ. ಅದ್ ಜಗಳ ಮಾಡ್ಲಕ್ಕೆ ಬಿಡ್ಲಂಗೆ ಕಮಿಟಿ ಸ್ಟ್ರಿಕ್ ಆಗಿ ಮಾಡಿದ್ರೆ ಎಂತ ಹೋರಿ ಆದ್ರೂ ಟಾಪ್ ಅಲ್ಲಿರೋವಾದ್ರೂ ಹಿಡಿಬಹುದು. ಇದು ಅದೇ ಈಗ ಆ ಹೋರಿ ಹಿಡಿದ್ಬಿಟ್ಟೆ ಇವ್ರು ಹೊಡಿತಾರೆ ಅವ್ರಿಗೆ ಹೊಡಿತಾರೆ ಅಂತ ಟಾಪ್ ಆಗಿರೋ ಹೋರಿಗೆ ಯಾರು ಓಡಲ್ಲ. ಅಂತ ಹೋರಿ ನಮ್ಮಂತರ ಹೆಸರು ಆಗಿಲ್ಲ ಅಂದ್ರೆ ನಾವು ಅದಕ್ಕೆಲ್ಲ ಟ್ರೈ ಮಾಡ್ತೀವಿ. ಅದಾಗಿಲ್ಲ ಅವ್ರು ಹೊಡಿತಾರೆ ಇವ್ರು ಹೊಡಿತಾರೆ ಅಂತ ಯಾವ್ದಕ್ಕೂ ನಾವು ಭಯ ಪಟ್ಟಿಲ್ಲ. ಹರಿಬೇಕಂತ ನಿಂತೀವಲ್ಲ, ಹರಿಲೇಬೇಕು. ಅದ ಆಯ್ತೈತೆ ಇಲ್ಲ ಸ್ಪೀಡ್ ಹೋಗುತ್ತಾ ಅದೆಲ್ಲ ಗೊತ್ತಿಲ್ಲ, ಬಟ್ ಹರಿಬೇಕಂದ್ರೆ ಹರಿಬೇಕು ಅಷ್ಟೇ. ಹಿಂದೆ ಕಮಿಟರ್ ನಾವು ಕೇಳೋದಂದ್ರೆ ಮೈ ಮುಟ್ಲಂಗೆ ಆ ತರ ನೋಡಿದ್ರೆ ಯಾವ ಹೋರಿ ಆದ್ರೂ ಹರಿತೀವಿ ಅನ್ನೋದು ಇದೆ. ಅದೊಂದು ಮಾಡ್ಕೊಡ್ಬೇಕು. ನಮ್ ಮಾಡ್ಕೊಟ್ರೆ ಎಂತ ಹಬ್ಬ ಆದ್ರೂ ಮಾಡ್ಬರ್ತೀವಿ. 23 ಹಬ್ಬ ಕೊಟ್ಟಿದ್ದೀರಾ, ಎಷ್ಟು ನೋವು ಅನುಭವಿಸಿದೀರಾ 23 ಹಬ್ಬದಲ್ಲಿ? 23 ಹಬ್ಬದಲ್ಲಿ ಅದು ಸಣ್ಣ ಪುಟ್ಟ ಚಂಬಿನ ಗೆಜ್ಜಿ ಹೊರ್ತಾ ಬೀಳ್ತವೆ, ಎಲ್ಲ ಹೊರ್ತಾ ಬಿದ್ದವೆ ಸಿಕ್ಕಾಪಟ್ಟೆ. ಅದಕ್ಕೆಲ್ಲ ಹೆದಿರಿ ಈಗ ಅವಾಗ್ಲೇ ಮುಂಚೆನೆ ಮಾತಾಡಾಯ್ತು, ಈ ವರ್ಷ ಇವ್ರದ್ದು ಮಾತ್ರ ರಥಾಬಾಸ್ ಹುಡ್ಗುರ್ದು, ಮುಂದಕ್ಕೆ ಯಾರ್ದು ನಡೆಯಲ್ಲ. ಅದ್ ಹೇಳ್ಯಾರಲ್ಲ, ಮುಂದಿನ ವರ್ಷ ನಾವು ತೋರಿಸ್ತೀವಿ. ನಮಗ್ ಯಾರು ಕೈ ಮಾಡಿ ಬೆಳ್ ಮಾಡಿ ತೋರ್ಸ್ಯಾರ ಈ ವರ್ಷ ಟಿ ಶರ್ಟ್ ಅಲ್ಲಿ, ಮುಂದಿನ ವರ್ಷ ಇವ್ರಿಗೆ ಆಗಲ್ಲ. ಈ ವರ್ಷ ಅಷ್ಟೇ, ಒಂದ್ ವರ್ಷ ಮೆರೀತಾರೆ. ಅದೇ ನಿಂಬೆ ಹಣ್ಣಿಂದ ಹೇಳಿದ್ನಲ್ಲ, ನಿಂಬೆ ಹಣ್ಣು ಮಾಡಿಸ್ತಿದ್ದಾನೆ ಎಲ್ಲ ಹರಿತೀವಿ. ನನ್ಗೂ ಹೇಳಿದ್ರು ಸರ್ಬ ಹಬ್ಬದಲ್ಲಿ ಹಿಡಿದ, ನನ್ ಹೋರಿ ಬರ್ತೈತಿ ಹಿಡಿಬೇಡ ಅಂತ. ನನಗ್ ಗೊತ್ತಿಲ್ಲ, ನಾನೆಲ್ಲ ಹೋರಿಗೆ ಓಡಿದಂಗೆ ರನ್ನಿಂಗ್ ತಗೊಂಡಿ. ನಾನು ರನ್ನಿಂಗ್ ತಗೊಂಡು ಅಷ್ಟು ಮೇಲೆ ಅವ ಬಂದು ನನಗೆ ಹೇಳ್ತಿರೋದು, ಬಂದು ನೀನ್ ನೆಕ್ಸ್ಟ್ ಹಬ್ಬದಲ್ಲಿ ಹಬ್ಬ ಮಾಡು ನೋಡ, ನಾನ್ ನೋಡ್ತೀನಿ, ನೀನ್ ಹಬ್ಬ ಮಾಡು, ನೀನ್ ಏನ್ ಮಾಡ್ಬೇಕ ನಾನ್ ಮಾಡ್ತೀನಿ ಅಂತ. ಅವ ಅವತ್ ಹೆದಿರ್ಸಿದ ಅಂತ ನಾ ಭಯ ಪಟ್ಟು ನಾನು ಯಾವ್ದಕ್ಕೂ ಹೆದಿರಿ ಮನೇಲಿ ಕುಂತಿಲ್ಲ. ಹಬ್ಬ ಮಾಡಿದೆ, ಅವನ್ ಮುಂದೆ ಹಬ್ಬ ಮಾಡಿದೆ. ಮಾವುಲಿ ಹಬ್ಬಕ್ಕೆ ಹೋದೆ, ಮಾವುಲಿ ಹಬ್ಬದಲ್ಲಿ ಫಸ್ಟ್ ಪ್ಲೇಸ್ ಹೊಡ್ಕೊ ಬಂದ್ನಲ್ಲ, ಅವ್ ಹೇಳಿ ಅವ್ ಮಾಡ್ಲಿ, ಅದ್ ಹಬ್ಬ ಮಾಡ್ಲಂಗ್ ಮಾಡ್ತಾನೆ, ಏನ್ ಮಾಡ್ತಾನ ಅದ್ ನೋಡೋಣ. ಇದು ಅದೇ ಬಾಯಿಲ್ ಬಸವಣಕ್ ನಾ ಮಾಡ್ಸ್ಕೊಂಡ್ ಹಿಡಿದ್ರೆ ಅದನ್ನು ನಾ ಅನುಭವಿಸ್ತೀನಿ. ಈಗ ಅದೇ ಹೇಳ್ಯಾರಲ್ಲ, ಅದೇ ಮುಂದಿನ ವರ್ಷ ರಥಾಬಾಯ್ಸ್ ಬರಲ್ಲ ಅಂತ, ಮಾಡಿ ತೋರಿಸ್ತೀವಿ ಅನ್ನೋದು ಕೆಪಾಸಿಟಿ ನಮ್ ಕೈಯಲ್ಲಿದೆ, ನಮ್ ಹುಡುಗರ ಕೈಯಲ್ಲಿದೆ. ಯಾವ್ದಕ್ಕಾದ್ರೂ ಸಪೋರ್ಟಿಗೆ ನಿಲ್ತಾರೆ, ನಿತ್ಯ ನಿಲ್ತೀವಿ. ಏನೇ ಕಷ್ಟ ಆದ್ರೂ ಏನೇ ಬರ್ಲಿ ನಮಗ್ ಹುಡುಗರು ಇದಾರೆ ಅನ್ನೋ ಧೈರ್ಯ. ನಮ್ಗೆ ಯಾರೋ ಹಿಂದೆ ಬ್ಯಾಕ್ ಗ್ರೌಂಡ್ ಇರೋರು ಒಳ್ಳೆ ದೊಡ್ಡ ದೊಡ್ಡ ಶ್ರೀಮಂತರನ್ನ ಹಿಡ್ಕೋಬೇಕು, ಅವ್ರ ಜೊತೆ ಹೋದ್ರೆ ಮೈ ಮುಡ್ಸಲ್ಲ, ಅದೆಲ್ಲ ಇಟ್ಕೊಂಡಿಲ್ಲ. ನಮ್ಗೆ ಏನೇ ಆಗ್ಲಿ ಕಷ್ಟ ಆಗ್ಲಿ
ಕಷ್ಟನೋ ಸುಖನೋ ಒಟ್ಟು ಹುಡುಗರು ಇದಾರೆ ಅನ್ನೋ ಧೈರ್ಯ ನಮಗಿದೆ. ಈ ರಥ ಬಾಯ್ಸ್ ಹುಡುಗರು ನಮ್ಗೆ ಏನಾದ್ರೂ ಕಷ್ಟ ಅಲ್ಲಾದ್ರೂ ಹೆಲ್ಪ್ ಆಕಾರ ಅನ್ನೋದು ಅದೊಂದು ನಂಬಿಕೆ ಇದೆ. ಯಾರನ್ನ ನೋಡಿ ಬ್ರದರ್ ಈ ತರ ಹಿಡಿಬೇಕು ಅಂತ ಶುರು ಮಾಡ್ಕೊಂಡಿದ್ದು? ಯಾವ ಹಿಡಿತಗಾರನ್ನ ನೋಡಿ ನಾವು ಹಿಡಿಬೇಕು ಈ ತರ ಅಂತ ಶುರು ಮಾಡಿದ್ದು? ಅದು ಹುಡುಗುಣಿ ರಾಮಣ್ಣ ಅಂತ, ಹುಡುಗುಣಿ ರಾಮಣ್ಣ. ಅದು ರಥ ಬಾಯ್ಸ್ ಅವರೇ ಅಣ್ಣ ಹಿಡಿತಿದ್ರು. ವನವಾಸಿ ಹಬ್ಬದಲ್ಲಿ 6ನೇ ಕ್ಲಾಸ್ ಇದ್ದೆ ನಾನು ಅವಾಗ ಹೋದಾಗ. ಅಣ್ಣ ಅವಾಗ ಸಿಕ್ಕಾಪಟ್ಟೆ ಹರಿತಾ ಇದ್ರು. ಈ ತರ ಹರಿತಿದ್ದಾರೆ, ಒಂದ್ ಹೊರಿನೂ ಬಿಡ್ತಾ ಇಲ್ಲ ಅಂತ ನಾನು ಅವಾಗಿಂದ ನೋಡಿದೆ. ಅವಾಗ ನಾವು ಸಣ್ಣ ಹುಡ್ರ ಹಬ್ಬಕ್ಕೆಲ್ಲ ಹೋಗಿದ್ವಿ. ಹೋದ್ರೆ ನಾವು ಅದೇ ತರ ಮತ್ತೆ ಇಲ್ಲಿ ಕುದುರೆಯಿಂದಾನೇ ಹಿಡಿಯೋದ್ ಕಲ್ತಿದ್ದು. ಕುದುರೆ ಹಿಡಿತಿದ್ರಿ? ಕುದುರೆನ ಫಸ್ಟ್ ಕಲ್ತಿದ್ದೆ ಕುದುರೆ. ಫಸ್ಟ್ ಹೊರಿಂದಾನೇ ಬಂದಿಲ್ಲ, ಮತ್ತೆ ಕುದುರೆ ಹಿಡ್ಕೊಂಡು ಅದರಿಂದಾನೇ ರನ್ನಿಂಗ್. ನನ್ ರನ್ನಿಂಗ್ ನಾ ಹೇಳ್ತೀನಿ, ಸ್ಕೂಲಲ್ಲಿ ಮಾಡಿಲ್ಲ, ಎದ್ರಲ್ಲಿ ಮಾಡಿಲ್ಲ. ನಾನು ಕುದುರೆ ಹಿಡ್ದೆ ರನ್ನಿಂಗ್ ಅಲ್ಲಿ ಇರೋದು. ಕುದುರೆ ಹಿಡಿದಿನಿ. ಮತ್ತೆ ಇವ್ರ ಮನೆ ಹಿಂತ್ಲ ಕಟ್ಟಿದಾವೆಲ್ಲ ಹೊರಿ ಬಿಚ್ಚಿಗೆ ಒಂದು ಹಬ್ಬ ಮಾಡಿ ಈ ಮಟ್ಟಕ್ಕೆ ಬಂದು ಬೆಳೆದ ಹೆಸರು ಮಾಡಿವಿ ಈ ವರ್ಷ. ಈಗ ಹಂಗಾರೆ ಈ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗತ್ತ ಹಂಗಾರೆ ಯಾರು ನಮ್ಮ ಹೋರಿ ಹಿಡ್ಕೊಂಡ್ ಹೋಗಿದ್ರು ಅವಾಗ ಹಿತ್ಲಾಳ ಕಟ್ಟಿದ್ದು ಅಂತ ಅಂತ ಗೊತ್ತಾಗುತ್ತೆ. ಅವಾಗಿದೆ ಅವರೇ ಹೇಳ್ತಿದಾರ, ನೀ ಅವಾಗ ಏನೋ ಈ ತರ ಇದ್ದಲ್ಲ, ಇವಾಗ ಈ ತರ ಮಾಡ್ತಿದಾರೆ ಅಂತ. ನಮ್ಮ ಅಪ್ಪನಿದ್ರಿ ಹೇಳೋದ ಹಂಗೆ ಹಿಂಗೆ ಅಂತ ಹೇಳ್ತಿರೋದು. ಅದಕ್ಕೆ ನಮಗೂ ಸುಮಾರು ಹೇಳ್ಯಾರಲ್ಲ, ಈ ನಿಂಬೆಹಣ್ಣು ಮಾಡ್ಸ್ಯಾನೆ, ಟಿ ಶರ್ಟ್ ಅಲ್ಲಿ ಹರಿತಿದ್ದಾರೆ, ಅದ್ರಲ್ಲೆಲ್ಲ ಹೇಳ್ಯಾರ. ಬ್ರದರ್, ಈಗ ಹೋರಿ ಮಾಲೀಕರಿಗೆ, ಹೋರಿ ಹಿಡಿತಗಾರರು ಏನೋ ಒಂದು ಹೇಳ್ಬೇಕು ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ನಿಯತ್ತಿಗೆ ಅವ್ರು ಹೇಳ್ಬಿಟ್ಟು ನಾವು ಹೊರಿ ಹಿಡಿತೀವಲ್ಲ, ಅದು ನಾವು ಮಾಡೋದು ದೊಡ್ಡ ತಪ್ಪು. ಅದೇ ಅವ್ರು ಹೇಳ್ಬಿಟ್ರು ನಾವು ಹರಿತೀವಲ್ಲ, ಅದೇ ಅವ್ರು ಕೇಳೋದು ಈ ನಂಬಿಕೆ ಇಟ್ಟು ಹೇಳಿರ್ತಾರೆ. ಈಗ ನೀವು ನನ್ನ ಹೊರಿ ಹಾಕಿನಿ, ನಿಮ್ ನಂಬಿಕೆ ಇಟ್ಟು ಹಾಕಿನಿ, ನಾನು ತಡಾಯಿಸ್ಕೊಡೋ ಜವಾಬ್ದಾರಿ ನಿನ್ ಕೈಯಲ್ಲಿದೆ ಅಂತ ಹೇಳ್ತಾರೆ. ನಾವು ಆದಷ್ಟು ಟ್ರೈ ಮಾಡ್ತೀವಿ ಅಂತ ಆ ಹೋರಿ ನಿತ್ರೆ ನಾವು ಏನ್ ಮಾಡಕ್ಕಾಗಲ್ಲ. ಅದು ಬರೋ ಸ್ಪೀಡಲ್ಲಿ ಬಂದ್ರೆ ಈ ಲಾಸ್ಟಿಗೆ ನಾವು ಇರ್ತೀವಿ. ಪಾಸ್ ಮಾಡಂತ ಹೇಳ್ತಾರೆ. ಎಲ್ಲಾ ಟೈಮಲ್ಲೂ ಮಾಡಕ್ಕಾಗಲ್ಲ. ಒಂದೊಂದ್ ಟೈಮ್ ನಾನೇ ಹೇಳ್ಬಿಟ್ಟರು ಹಿಡ್ದಿನಿ. ಈಗ ಹೇಳಿರ್ತಾರೆ, ಮಗ ನೆಕ್ಸ್ಟ್ ನಾನು ಹೋರಿ ಬರ್ತಾ ಇದೆ. ನಾನ್ ಹೇಳೋದು ಅವ್ರಿಗೆ ಏನ್ ಗೊತ್ತಾ, ಹೋರಿ ಮಾಲೀಕರಿಗೆ, ನಿನ್ ಹೋರಿ ಬಂತ ನನ್ನ ಹತ್ತಲ್ಲಿ ಇರು. ನೀನ್ ಯಾರಿಗೆ ಹೇಳ್ಬಿಟ್ಟು ಕಳ್ಸಿ ನೀನು ಹೋರಿ ಹಿಡ್ದಾದ್ಮೇಲೆ ನನ್ನ ಹೋರಿ ಹರಿದಲ್ಲ ನೀನು ಹಂಗೆ ಹಿಂಗೆ ಅಂತ ಹೇಳೋದಕ್ಕಿಂತ ಅದಕ್ಕೆ ಹೇಳುದು, ನಿನ್ ಹೋರಿ ಬಂತ ನನ್ನ ಹತ್ತಲ್ಲಿ ಇದ್ದು ಹೇಳು, ನಿನ್ನ ಹತ್ತಲ್ಲಿ ಇಲ್ಲ ಇತ್ತು ಹೇಳ್ಬೇಕು, ನನ್ ಹೋರಿ ಬಂತು ಓಡ್ಬೇಡ ಅಂತ. ಅವಾಗ ಅವ್ರು ಹೇಳಿದ್ರ ಅಂದ್ಮೇಲೆ ನಾನು ಓಡಲ್ಲ, ಸೈಡಿಗೆ ಬಂದು ಇರ್ತೀನಿ ನಾನು, ಅವಾಗ ಹೋಗಲ್ಲ. ಹೋರಿ ಹಬ್ಬದಲ್ಲಿ ಒಂಥರ ಕರಾಳ ದೃಶ್ಯ ಅಂದ್ರೆ ಏನು ಬ್ರದರ್ ನಿಮ್ ಪ್ರಕಾರ? ಇದು ಹೋಗ್ಬಿಡ್ಬೇಕು, ಇದು ಸರಿ ಇಲ್ಲ ಅನ್ನೋದಾದ್ರೆ ಹೋರಿ ಹಬ್ಬದಲ್ಲಿ ಇದು ಜಗಳ ಮಾಡ್ಬಾರ್ದು. ಬುಕ್ಕಿಂಗ್ ಈಗ ಹೋರಿ ಹಿಡ್ದವ್ರಿಗೆಲ್ಲ ಬುಕ್ಕಿಂಗ್ ಮಾಡ್ಕೊಳೋದು ಮುಂಚೆ ಆಯ್ತು. ಇವ್ 4-4 ಹಬ್ಬ ನಮಗ್ ಆಗಿದೆ. ಬುಕ್ಕಿಂಗ್ ಮಾಡಿ ಅವ್ರು ಕಾಡ್ಸಿ, ಅವ್ರಕ್ಕಿಂತ ನಾನ್ ಜಾಸ್ತಿನ ಹೋರಿ ಹಿಡ್ದಿರ್ತೀನಿ. ಅವ್ರಿಗೂ ನಮಗೂ ಒಂದ್ ಲೆವೆಲ್ ಮಾಡಿ ಹೇಳಿರ್ತಾರೆ. ಅದಕ್ಕೆ ಹೇಳೋದು, ನಮ್ಮ ಕಮಿಟಿಯಿಂದ ಏನೋ ಹಬ್ಬ ಇಟ್ಟಿರ್ತಾರಲ್ಲ, ನಿಯತ್ತಿನ ಹಬ್ಬ ಅಂತ ಎಲ್ಲಾ ದೇವರೆಲ್ಲಾ ಮುಟ್ಟಿ ಹೇಳಿರ್ತಾರೆ. ನಿಯತ್ತಿನ ಹಬ್ಬ ಯಾರು ಮಾಡಲ್ಲ. ಈಗ ಯಾಕಂದ್ರೆ ಈಗ ನೋಡಿ, ಅವನೇ ಹೊರಿ ಹಿಡಿತಿರೋದ, ಅವ ಬಂದು ಒಂದೇ ಹೊರಿ ಹಿಡಿದ್ರೆ, ನಾನು 10 ಹೊರಿ ಹಿಡಿದ್ರೆ ಅದು ನನಗ್ ಬರಲ್ಲ. ಅವ್ ಒಂದೇ ಹೊರಿ ಹಿಡ್ಕೊಂಡ್ ಹೋಗಿರ್ತಾನೆ. ಅವ್ನ್ ಕರೆಯೋದು ಒಂದ್ ಹೆಸರಲ್ಲೇ ಕರೀತಾರೆ. ಈಗ ಬೆಳೆದವ್ರನ್ನ ಮತ್ತೆ ಬೆಳೆಸ್ತಿದಾರೆ. ಈಗ ಬೆಳೀತಿದಾರಪ್ಪ ಅಂತ ಇದ್ರೆ ಈಗ ಬೆಳ್ಸಕ್ ಬಿಡ್ತಾ ಇಲ್ಲ ಇಲ್ಲಿ ನಮ್ ಕಡೆ. ಈಗ ಅದಕ್ಕೆ ಈ ವರ್ಷದಲ್ಲಿ ಬಾಳ ಹಬ್ಬ ನಾವು ಸರ್ಬಾ ತಾಲೂಕಲ್ಲೇ ಮಾಡೇವಿ. ನಮ್ ಸರ್ಬಾ ತಾಲೂಕಲ್ಲಿ ಒಳ್ಳೆ ಸಪೋರ್ಟ್ ಮಾಡ್ಯಾರೆ. ಯಾವ್ದೇ ಆದ್ರೂ ಆ ಕಡೆ ಟೈಮ್ ಎಲ್ಲಾ ಇದ್ರೆ ಬಲ್ಸಿಮೂರ್ ಸೈಡ್ ಆ ಕಡೆ ಎಲ್ಲಾ ಹಬ್ಬ ಮಾಡೀವಿ. ಹಬ್ಬ ಮಾಡಿದ್ರು ನಮ್ ಸರ್ಬಾ ತಾಲೂಕಲ್ಲಿ ಈ ವರ್ಷ ಹೇಳ್ಬಿಟ್ಟು ನಮ್ಮನ್ನು ಕರ್ದಾರೆ, ಹಬ್ಬಕ್ ಕರ್ದಾರೆ, ಇಲ್ಲ ಅಂತ ಅಲ್ಲ. ನಮಗೂ ಸಿಕ್ಕಾಪಟ್ಟೆ ಮಾತಾಡ್ಯಾರ, ಬುಕ್ಕಿಂಗ್ ಮಾಡಿ ಪ್ಲೇಸ್ ಹೊಡಿತಾರೆ ಹಂಗೆ ಹಿಂಗೆ ಅಂತ ಹೇಳಿರ್ತಾರೆ. ನಾವು ಅದಕ್ಕೆ ಯಾವ್ದಕ್ಕೂ ಹೇಳಿಲ್ಲ. ಈಗ ನಿನಗೆ ದಮ್ಮಿದ್ರೆ ನೀನ್ ಹರಿತೀಯ, ನನಗ್ ದಮ್ಮಿದ್ರೆ ನಾನ್ ಹರಿತೀನಿ ಅಷ್ಟೇ. ನಾನ್ ಹೇಳೋದು ಅವ್ರಿಗೆ, ಯಾರೇ ಬುಕ್ಕಿಂಗ್ ಮಾಡ್ಕೊಂಡು ನಿಂಬೆಹಣ್ಣು ಮಾಡ್ಸ್ಕೊಂಡು ಹರಿಯೋದು ಅದಿಲ್ಲ. ಎಷ್ಟು ಹೊರಿ ಹರಿದಿದ್ದೀರಾ ಬ್ರದರ್? ಒಂದ್ ಅಂದಾಜು ಎಷ್ಟು ಹೊರಿ ಹರಿದಿದ್ದೀರಾ? ಇದು ಒಂದೊಂದ್ ಹಬ್ಬದಲ್ಲಿ, ಬೆಟ್ಟ ಕುರಿ ಹಬ್ಬದಲ್ಲಿ 25 ಹೊರಿ ಹಿಡ್ದೆ, ಸರ್ಬದಲ್ಲಿ 23 ಹೊರಿ ಹಿಡ್ದೆ, ಅರ್ಶಿನಗುಪ್ಪಿ ಹಬ್ಬದಲ್ಲಿ 3 ಗಂಟೆಗೆ ಹೋಗಿದ್ದೆ, 15 ಹೊರಿ ಹಿಡ್ದೆ, ಫಸ್ಟ್ ಪ್ಲೇಸ್ ಹೊಡ್ಕೊಂಡು ಬಂದೆ. ಟೋಟಲ್ ನಿಮ್ಮ ಬ್ಯಾಚ್ ಇಂದ ಎಷ್ಟು ಹೊರಿ ಹರಿದಿರ್ಬೋದು? ಟೋಟಲ್ ಒಂದು 120 ಹಿಂಗ್ ಹಿಡಿದಿವಿ ಜಾಸ್ತಿ. ಈ ವರ್ಷದಲ್ಲಿ 120 ಹೊರಿ. 120 ಹೋರಿಲಿ ಬ್ರದರ್, ನಿಮಗೆ ಪರ್ಟಿಕ್ಯುಲರ್ ಆಗಿ ನಿಮಗೆ ನಿಮ್ಮ ಹುಡುಗರು ಹೇಳಿರ್ತಾರೆ, ಯಾವ ಹೋರಿ ಹರಿಬೇಕಾದ್ರೆ ತುಂಬಾ ಭಾರಿ ಒಂಥರ ನಿಮಗೂ ಸಾಥ್ ಕೊಟ್ಟಿರುತ್ತೆ. ಸಾಥ್ ಅಲ್ಲ, ಅದು ನಿಮಗೂ ಫೈಟ್ ಕೊಟ್ಟಿರುತ್ತೆ. ಯಾವ ಹೋರಿ ಕೊಟ್ಟಿರ್ಬೋದು, ಸರಿಯಾಗಿ ಟಕ್ಕರ್ ಕೊಡ್ತು ನನಗೂ ಅಂತ ಅಂದ್ರೆ? ಚಿಕ್ಕ ಮಾಸ್ತರ್ ಅದಿರಾ ಏನ್ ಮಾಡ್ತು ಅಂತ ಹೇಳ್ಬೋದು ಬ್ರದರ್? ಅದು ಫಸ್ಟ್ನೇ ರೌಂಡ್ ಹತ್ಕೊಂಡ್ ಹೋಗಿದ್ವಿ. ಹತ್ಕೊಂಡ್ ಹೋಗಿ ಮಾವಿನ ಗಿಡಕ್ಕೆಲ್ಲ ಹೊಡಿತು, ಬೈಕಲ್ಲೆಲ್ಲ ತಗೊಂಡೋಯ್ತು. ಅದೇ ಆ ರೌಂಡ್ ಬಿಟ್ಟು ಬಂದ್ವಿ. 2ನೇ ರೌಂಡಿಗೆ ಹೋಗಿ ಸುಮಾರು ದೂರ ತಗೊಂಡೋಗಿ ಕೊಬ್ಬರಿ ಬಿಚ್ಕೊಂಡು, ಹೋರಿ ಮಾಲೀಕ ಹೇಳಿದ್ದು, ನಿನಗ್ ದಮ್ಮು ಅನ್ನೋದಿದ್ರೆ ನೀ ನನ್ ಹೋರಿ ಕೊಬ್ಬರಿ ಹರಿದು ತೋರ್ಸು ಅಂತ ಹೇಳಿದ ಅವತ್ತು. ನಾವೇನ್ ಮಾಡಿದ್ವಿ, ರಥ ಬಾಯ್ಸ್ ಹುಡುಗರು ಓಷ್ಟ್ರು, ಒಂದು ಹೋರಿ ಹಿಡಿದ್ರೆ ಯಾರು ಇರಲ್ಲ.
ಅಂದ್ರೆ ಅಕ್ಷಿ ಒಳಗೆ ಯಾರು ಇರಲ್ಲ. ಒಂದ್ ಹೋರಿ ನಾನು ಹಿಡ್ದೆ, ನನ್ಕಿಂತ ಇವನೇ ಹಿಡ್ದ, ಅವನೇ ಹೋಗ್ಲಿ ಅನ್ನೋದು ಯಾವುದೇ ಇಲ್ಲ. ಈಗ ಒಬ್ಬ ನಮ್ಮ ಹುಡುಗ ಹಿಡ್ದಾನಂದ್ಮೇಲೆ ಎಲ್ಲರೂ ಒಟ್ಟಿಗೆ ಇರೋದು. ಈಗ ಒಬ್ಬನಿಗೆ ಇವನಿಗೆ ಮೈ ಮುಟ್ಲಿ, ನನಗೆ ಮೈ ಮುಟ್ಲಿ, ಯಾರಾದ್ರೂ ಕೇಳದೆ ನಿಯತ್ತಾಗಿ. ಮೇನ್ ಪಾಯಿಂಟ್ ನಮ್ಗೆ ಕಮಿಟಿ ಸ್ಟ್ರಿಕ್ ಇದ್ರೆ ಯಾವ ಹೋರಿ ಹರಿತೀವಿ ಅನ್ನೋದು ಧೈರ್ಯ ನಮಗಿದೆ. ಶ್ರೀರಥ ಬಾಯ್ಸಿಂದ ಇಂಥ ಹೋರಿ ಹರಿಯೋದೇ ಇಲ್ಲ, ಆ ಹೋರಿ ಹರಿಯೋದಿಲ್ಲ. ಯಾಕೆಂದ್ರೆ ಆ ಹೋರಿ ಹರಿಯೋದಿಲ್ಲ ಅಂದ್ರೆ ನೀವು ಅದಕ್ಕೆ ಕಮಿಟ್ ಆಗಿದ್ದೀರಿ ಅಂತ ಅಲ್ಲ. ಈಗ ಕೆಲವೊಂದು ಹೋರಿಗಳು ಇರ್ತವೆ. ಈಗ ನನ್ನ ಇದು ಬಂದ್ರೆ ನನ್ನ ಪೇಜ್ ಲೋಗೋದಲ್ಲಿದೆ, ಚಾಮುಂಡಿ ಇದೆ. ನಾನು ಚಾಮುಂಡಿ ನೋಡಿ ಖುಷಿ ಪಡ್ಬೇಕಷ್ಟೇ. ಅದಿಲ್ಲ ಇವತ್ತಿಗೆ, ಅದು ಇದ್ದಿದ್ರೆ ಖುಷಿ ಪಡ್ತಿದ್ದೆ ಅಷ್ಟೇ. ಅದಕ್ಕೆ ನಾನು ಸಪೋರ್ಟ್ ಮಾಡ್ತಿದ್ದೆ. ಅದು ಒಂಥರ ನಿಮಗೆ ಹೆಂಗನ್ಸುತ್ತೆ ಅಂದರೆ, ನೀವು ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ಬೋದು, ಅಥವಾ ನಿಮಗೆ ಹೋರಿ ಹಬ್ಬ ಅಂತ ಬಂದಾಗ ಆ ಹೋರಿ ಹೈಲೈಟ್ ಆಗಿ ಕಾಣುತ್ತೆ. ಅಂಥ ಹೋರಿ ನಿಮ್ಮ ರಥ ಬಾಯ್ಸ್ ಅಂತ ಬಂದಾಗ ಈ ಹೋರಿನ ಯಾವ ಕಾರಣಕ್ಕೂ ನಾವು ಹರಿಯಲ್ಲ, ನಮ್ಮ ಸಪೋರ್ಟ್ ಆ ಹೋರಿಗೆ ಇರುತ್ತೆ ಅನ್ನೋದಾದ್ರೆ ಯಾವ ಹೋರಿಗೆ ಇರ್ಬೋದು ಬ್ರದರ್? ನಮ್ಮೂರನ್ ಹೋರಿ. ಈಗ ನಮ್ಮ ಸಾಮ್ರಾಜ್ಯ, ಈಗ ಅವರು ಬೇರೆಯವರೆಲ್ಲ ಹೇಳ್ಯಾರೆ ನಿಮ್ ಜೊತೆ ಇದಾರೆ ಹಂಗೆ ಹಿಂಗೆ ಅಂತ ಹೇಳ್ಯಾರೆ. ನಾವು ಅದಕ್ಕೆ ನಮ್ಮ ಕಡೆ ಸಪೋರ್ಟ್, ನಾವು ಆ ಹೋರಿ ಪಾಸ್ ಮಾಡ್ಕೊಡ್ತೀವೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಅಭಿಮಾನ ಅದಕ್ಕಿರೋದಂದ್ರೆ ನಮ್ಮೂರಿಂದ ಸಮನಹಳ್ಳಿ ಮಲ್ನಾಡ್ ರೌಡಿ ಅನ್ನೋದು. ಮಲ್ನಾಡ್ ರೌಡಿ ಸರ್ಕಾರ ಸಾಮ್ರಾಜ್ಯದ ಮಲ್ನಾಡ್ ರೌಡಿ. ಆ ಹೋರಿ ಯಾವತ್ತೂ ನಿಮ್ಗಿದ್ದೇ ಇರುತ್ತೆ ಅಭಿಮಾನಿ. ಅವ್ರ ಏನ ಅನ್ಕೊಂತಾರೆ ನಮ್ ಮ್ಯಾಲ ಅಷ್ಟೇ ಇಲ್ಲ, ಇವ್ರ ಮಾತು ಕೇಳ್ತಾರೆ, ಒಂದ್ ಟಿ ಶರ್ಟ್ ಕೊಟ್ರೆ ಮುಳ್ಳಾಕಾರೆ ಹಂಗೆ ಹೆಂಗೆ ಅಂತ ಎಲ್ಲಾರು ಹೇಳ್ಯಾರ. ನಾವ್ ಯಾವ್ದಕ್ಕಿಲ್ಲ. ಈಗ ನಮ್ಮ ಅಭಿಮಾನ ಇದ್ರೆ ನಮಗ್ ಸಾಕು. ನಾವ್ ಯಾರಿದ್ರಿಗೆ ಏನ್ ಹೇಳ್ಬಿಟ್ಟು ಮಾಡ್ಸ್ಕೋಬೇಕು ಅನ್ನೋದು ಏನಿಲ್ಲ. ನಮ್ಗೆ ಏನಾದ್ರೂ ಅವ್ರು ಯಾರು ಬರಲ್ಲ, ನಮ್ಮ ಅಭಿಮಾನ ನಮ್ಗಷ್ಟೇ. ಒಟ್ಟು ನಮ್ಮೂರಲ್ಲಿ ನಮ್ಮ ಹೊರಿ ಬೆಳಿಬೇಕಷ್ಟೇ, ಹೆಸರಲ್ಲ ನಮಗ್ ಬೇಕಾಗಿರೋದು. ಬ್ರದರ್, ಈ 3 ತರ ಹೋರಿಗಳು ಬರ್ತವೆ. ಒಂದು ಪಿಪಿ, ಒಂದು ಬಕ್ಕದಲ್ಲಿ ಸ್ಪೀಡು, ಕೆಲವೊಂದು ಆಕ್ಷನ್. ಯಾವ ಹೋರಿಗಳು ನಿಮಗೆ ಬಹಳ ಈಸಿ ಅನ್ಸುತ್ತೆ ಹಿಡಿಯಕ್ಕೆ ಈ 3 ಕ್ಯಾಟಗರಿಯಲ್ಲಿ? ಆಕ್ಷನ್ ಅಲ್ಲೇ ಈಸಿ ಅನ್ಸುತ್ತೆ. ಆಕ್ಷನ್ ಅಲ್ಲೇ ಈಸಿ. ಸ್ಪೀಡಲ್ಲಿ ಅಷ್ಟು ಕೂರಲ್ಲ ಅಂದ್ರೆ ಸ್ಪೀಡಲ್ಲಿ ಕೂರ್ತೀವಿ ಅಂದ್ರೆ ನಮಗ್ ಖುಷಿಯಿಂದ ನಕ್ ಅಂತ ಹತ್ಬೇಕಂದ್ರೆ ಆಕ್ಷನ್ ಹೊರಿನೇ ಆಗ್ಬೇಕು. ಆಕ್ಷನ್ ಅದು ತ್ರಿಬಲ್ ಅಲ್ಲ, ಎಷ್ಟಾರ ಆಕ್ಷನ್ ಹೊಡಿಲಿ ಅದನ್ನ ಹರಿತೀವಿ ಅನ್ನೋದು ಕೆಪಾಸಿಟಿ ನಮ್ಗೆ ಇರುತ್ತೆ. ಅದು ಹೆಂಗೆ ಅಂತ, ಯಾಕೆಂದ್ರೆ ಎಲ್ಲರಿಗೂ ಗುದ್ಕೊಂತ ಹೊಡ್ಕಂತ ಬರ್ತಾ ಇರುತ್ತೆ. ಹೆಂಗ್ ಹತ್ತಕ್ ಪ್ರಿಫರ್ ಮಾಡ್ಕೋತೀರಾ ಅಂತ? ಅದೇ ರನ್ನಿಂಗ್ ಮೇನ್ ಇರೋದು. ರನ್ನಿಂಗ್ ಅಲ್ಲಿ ಇದ್ರೆ ಅದು ಸ್ಪೀಡ್ ಅಲ್ಲ, ಅದು ಹಾಯ್ಕೆ ಅಂತ ಬಂದ್ರು ಹರಿತೀವಿ ಅನ್ನೋದು ಮೇನ್ ಪಾಯಿಂಟ್. ರನ್ನಿಂಗ್ ಇರ್ಬೇಕಷ್ಟೇ, ರನ್ನಿಂಗ್ ಇದ್ರೆ ಹರಿಬೋದು. ಯಾವತ್ತಾದ್ರೂ ಇದೆಯಾ ಬ್ರದರ್ ಇಂಥ ಹೋರಿ ಹರಿಬೇಕಾಗಿತ್ತು ಬಟ್ ಹರಿಯಕ್ ಆಗದೆ ಬಂದಿರೋ ಅಂತದ್ದು ಇದೆಯಾ? ಯಾವುದೇ ಇಲ್ಲ ಇಲ್ಲಿವರೆಗೂ. ನಾವಾಗಿ ಯಾರಿಗೂ ಚಾಲೆಂಜು ಮಾಡಿಲ್ಲ, ಚಾಲೆಂಜ್ ಮಾಡಿದಾರೋ ಯಾರೂ ಬಿಟ್ಟಿಲ್ಲ. ಇವಾಗ ಚಾಲೆಂಜ್ ಮಾಡ್ತಿದ್ದಾರೆ, ಮುಂದಿನ ವರ್ಷ ಕೊಡ್ತೀವಿ ಉತ್ತರ. ಅಲ್ಲ, ಇದು ಚಾಲೆಂಜ್ ಅನ್ನಂತ ಅಂದ್ರೆ ಹೆಂಗ್ ಬರುತ್ತಿದು ಅಂತ. ಇದು ಈ ಫಸ್ಟ್ ಆಫ್ ಆಲ್ ಈ ಚಾಲೆಂಜ್ ಈಗ ನಿಮಗೂ ಅವ್ರಿಗೂ ನಿಮಗೂ ಅವ್ರಿಗೂ ಪರಿಚಯನೇ ಇರಲ್ಲ, ಅದ್ ಹೆಂಗೋ ಒಂದ್ ಚಾಲೆಂಜ್ ಬೀಳುತ್ತೆ. ಹೆಂಗಿದೆಲ್ಲ ಅಂತ ಅಂದ್ರೆ ಇವ್ರಿಗೂ ನಮಗೂ ಪರಿಚಯನೇ ಇರಲ್ಲ. ಮೂರನೇದವ್ರು ಟೈಟಸ್, ಮೂರನೇದವ್ನು ಮಾತಾಡ್ತಾನೆ, ಹೋರಿ ಮಾಲೀಕರು ಮಾತಾಡಲ್ಲ. ಹೋರಿ ಮಾಲೀಕರು ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇರ್ತಾರ ಮನೇಲಿ. ನಾನು ಹೋರಿ ಪಾಸ್ ಆಗಿ ಬಂದ್ರೆ ಸಾಕಪ್ಪ ಅನ್ನಂಗಿರ್ತತೆ. ಅದೇ ಮೂರನೇದವ್ನಿಗೆ ಅದಿರಲ್ಲ. ಮೂರನೇದವ್ನಿಗೆ ಏನ್ ಮಾಡ್ತಾನೆ, ನನ್ ಹೋರಿ ಅದು ಹಿಡಿ ನೋಡೋಣ, ದಮ್ ಇದ್ರೆ ನೋಡಿ ಹಿಡಿ. ಅವ್ನಿಗೆ ಯಾಕಂದ್ರೆ ಅವ್ನಿಗೆ ಹೊಟ್ಟೆ ಹೊರಿ ಇರಲ್ಲ. ಅದು ಏನಂತ ಹರಿದ್ರೆ ನಂಗೆ ನೋವಾಗುತ್ತೆ ಅಂತ ಹರಿದ್ರೆ ಅವ್ನ ಪಾಡಿಗೆ ಅವ್ನ ಸೈಡಿಗೆ ಮನೆಗೆ ಹೋಗ್ಬಿಡ್ತಾನೆ. ಹೋರಿ ಮಾಲೀಕ ಹಿಂಗ್ ಮಾತ್ರ ನೋವಾಗುತ್ತೆ. ಇದು ಜಾಸ್ತಿ ಮೂರನೇದಾರ ಜಾಸ್ತಿ ಮಾಡೋದು ಈ ಕೆಲಸ. ಅದಕ್ಕೆ ನೆಕ್ಸ್ಟ್ ಹಬ್ಬದಲ್ಲಿ ಮಾಡ್ತಾ ಇರೋದಂದ್ರೆ, ಈ ಸಲ ಯಾರಾದ್ರೂ ಉದ್ರಿ ಮಾತಾಡೋರ್ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಈ ಸಲ ಏನ್ ಮಾಲೀಕ್ನೇ ಬರ್ಬೇಕು, ಹೇಳ್ಬೇಕು ನೀ ನನ್ ಹೋರಿ ಹರಿ ನಾನು ಒಪ್ಕೊಂತೀನಿ ಅಂದಾಗ ಅವಾಗ ಆ ಹೋರಿ ಟಾರ್ಗೆಟ್ ಮಾಡೋದು. ಅಲ್ಲಿ ತನಕ ಟಾರ್ಗೆಟ್ ಮಾಡಲ್ಲ. ಟಾರ್ಗೆಟ್ ಅನ್ನೋದು ನಮ್ಮ ಇದ್ರಲ್ಲಿ ನಮ್ಮ ಗ್ರೂಪಲ್ಲಿ ಯಾರು ಮಾಡಿಲ್ಲ, ಚಾಲೆಂಜ್ ಮಾಡಿದ್ರೆ ಅವನು ಬಿಟ್ಟಿಲ್ಲ. ಬಟ್ ಈಗ ನೆಕ್ಸ್ಟ್ ಹಬ್ಬ ಮಾಡ್ತೀವಲ್ಲ, ಯಾರು ಹೇಳಿದ್ರು ಕೇಳಲ್ಲ. ಓನರೇ ಬರ್ಬೇಕು, ನನ್ನ ಹೋರಿ ಯಾರು ಏನ್ಬೇಕು ಅವಾಗ ಹರ್ ತೋರಿಸ್ತೀವಿ, ಅವಾಗ ಉತ್ತರ ಕೊಡ್ತೀವಿ. ಇಲ್ಲ ಅಂದ್ರೆ ನಾರ್ಮಲ್ ಏನ್ ಪ್ರೊಸೀಜರ್, ಹೋರಿ ಇಬ್ಬರು ಬಿಡಬೇಕು, ಅವ್ರ ಹರಿ ನಮಗೆ ಹೋರಿ ಹೆಸರು ಗೊತ್ತಿರಲ್ಲ, ಹಿಡಿಬೇಕು ಅಷ್ಟೇ. ಅದೇ ಯಾವ ತರ ಬಂತು ಅಂತ ಕೇಳಿದ್ರಲ್ಲ, ಇವಾಗ ಒಂದ್ ಹೋರಿ ಈಗ ಯಾವ್ದೇ ಆದ್ರೂ ಈ ಮಾಮೂಲಿಯಾಗಿ ಹೋರಿ ಹೆಂಗ್ ರನ್ನಿಂಗ್ ತಗಂತೀವಿ ಹಂಗೆ ತಗೊಂಡಿರ್ತೀವಿ. ಒಂದ್ ಸ್ವಲ್ಪ ಮಿಸ್ ಆಗುತ್ತೆ, ಬೀಳ್ತೀವಿ. ಅವ್ರು ಏನ್ ಮಾಡ್ತಾರೆ, ಹೋರಿ ಕಡೆ ಇರಲ್ಲ, ಹುಡುಗರು ಆಯ್ತು ಹೋರಿ ಮಾಲೀಕರು, ಅದ್ ನಮಗ್ ಗೊತ್ತಿಲ್ಲ. ಒಟ್ಟು ಹೋರಿ ಕಡೆಯಿಂದ ಅದು ಟ್ರೋಲ್ ನಮಗ್ ಬಿದ್ದಿರ್ತೈತೆ. ಈಗ ಯಾವ್ದು ಬಿಟ್ಟು ಬಿದ್ದಿರ್ತೀವಿ ಅದನ್ನ ತಕ್ಕೊಂಡು ಹೈಲೈಟ್ಸ್ ಮಾಡಿ ನಮ್ಗೆ ಟ್ರೋಲ್ ಮಾಡೋದು, ಅದನ್ನ ಮಾಡಿ ಹಾಕೋದು. ನೆಕ್ಸ್ಟ್ ಹರಿ ನೋಡೋಣ ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕ್ತಾರೆ, ಬ್ಯಾಡ್ ಕಮೆಂಟ್. ಅದಕ್ಕೆ ಅದ್ರಲ್ಲಿ ನಾವ್ ಹೇಳೋದು, ಅವ್ನ್ ಹೇಳಿದ ಅಂತಾನು ನಾವ್ ಇದು ಮಾಡಲ್ಲ. ನಾವ್ ಅದಕ್ಕೆ ಬಸವಣ್ಣಂದ ಅದಕ್ ದಮ್ ಇದ್ರೆ ಅದ್ ತಡೆ ಐತೈತಿ, ನಮಗ್ ದಮ್ ಐತಂದ್ರೆ ನಾವ್ ಹರಿತೀವಿ, ಅದೊಂದು ಹೇಳ್ತೀವಿ. ಬೇರೆ ಏನಾದ್ರು ಹೇಳೋದಿದ್ಯಾ ಹೋರಿ ಹಬ್ಬದ ಬಗ್ಗೆ, ಅಥವಾ ಹೋರಿ ಹಿಡಿತಗಾರರ ಬಗ್ಗೆ, ಅಥವಾ ಜನಕ್ಕೆ ಶ್ರೀರಥ ಬಾಯ್ಸಿಂದ ತಪ್ಪು ಒಪ್ಪು ಅದೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಯಾರಿಗೆ ಒಂದು ಥ್ಯಾಂಕ್ಸ್ ಅನ್ನೋ ಒಂದು ಪದಾನ ಹೇಳಕ್ ಇಷ್ಟಪಡ್ತೀರಾ?
ಯಾರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಈಗ ನೀವು ಶ್ರೀರಥ ಬಾಯ್ಸ್ ಇಂದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ಬೇಕು. ಯಾರಿಗೆ ಹೇಳಕ್ ಇಷ್ಟಪಡ್ತೀರಾ? ದೇವಣ್ಣ, ಮಾಸೂರ್ ದೇವಣ್ಣ ದೇವಣ್ಣ ಅನೌನ್ಸ್ಮೆಂಟ್ ಅಲ್ಲೆಲ್ಲ ಕೂಗ್ತಾರಲ್ಲ, ನಾವ್ ಬಂದ್ರೆ ಈಗ ನಾವು ಹುಡುಗರೆಲ್ಲ ಬರ್ತಾ ಇರ್ತೀವಿ, ಬಂದ್ರೆ ರಥ ಬಾಯ್ಸ್ ಹುಡುಗರು ಬಂದ್ರು ಅಂತ ಅನೌನ್ಸ್ ಮಾಡ್ತಾರೆ. ಅದೊಂದು ಈಗ ಅದೇ ತರ ಬ್ರದರ್, ಸಾರಿ ಹೇಳಕ್ ಯಾರಿಗೆ ಇಷ್ಟಪಡ್ತೀರಾ? ಸಾರಿ ಅಂತ ಹೇಳ್ಬೇಕು ಅಂದ್ರೆ ಯಾರಿಗೆ ಇಷ್ಟಪಡ್ತೀರಾ? ಹುರಿ ಈಗ ಹರಿಯಕ್ಕೆ ಗೊತ್ತಿಲ್ದಂಗೆ ಹಿಡ್ದಿರ್ತೀವಿ, ಈಗ ಹೇಳಿದ್ರು ಹಿಡ್ದಿರ್ತೀನಿ ಅಂತ ಹೇಳಿದ್ನಲ್ಲ, ಅವರಿಗೆ ಅದ್ ಕೇಳ್ತೀನಿ, ಸಾರಿ ಕೇಳ್ತೀನಿ. ಅವಾಗ ನೀ ಹೇಳ್ಬಿಟ್ರು ನಾನು ಹಿಡ್ದೆ, ನನ್ನಿಂದ ಇದು ಸಾವ್ರಿ ಅಂತ ನಾ ಹೇಳ್ತೀನಿ. ನಿಮ್ಮ ಪ್ರಕಾರ ಹೋರಿ ಹಬ್ಬ ಅಂದ್ರೆ ಏನು ಬ್ರದರ್? ಮಾಲೀಕರಿಗೆ ಕೇಳಿರ್ತೀನಿ ಇದನ್ನ, ಮಾಲೀಕರು ಏನ್ ಹೇಳ್ತಾರೆ ಗೊತ್ತಾ? ಹೋರಿ ಹಬ್ಬ ಅನ್ನೋದೊಂದು ನಮ್ಮ ಕಲ್ಚರು, ಅದನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಹೋರಿ ಹಬ್ಬ ಇಲ್ಲ ಅಂದ್ರೆ ಈ ದನಗಳು ಏನಿದಾವೆ, ಎತ್ತುಗಳು ಅಥವಾ ಗಂಡು ಪ್ರಭೇದಗಳು ಏನಿದೆ, ಇದೆಲ್ಲ ನಶಿಸಿ ಹೋಗುತ್ತೆ. ಹೋರಿ ಹಬ್ಬ ಇರೋದಕ್ಕೆ ಇದಿರೋದು ಅಂತ. ನೀವು ಹೋರಿ ಕಟ್ಟಿಲ್ಲ, ಹೋರಿ ಹಿಡಿತಗಾರರು ನೀವು. ನಿಮ್ಮ ಪ್ರಕಾರ ಹೋರಿ ಹಬ್ಬ ಅಂದ್ರೆ ನಾವು ಹಂಗೇನಿಲ್ಲ, ಈ ಹಿಂದಿನ ಕಾಲದಲ್ಲೆಲ್ಲ ಹಬ್ಬ ಮಾಡ್ತಿದ್ರಲ್ಲ, ಹಂಗೆ ಹಬ್ಬ ಮಾಡ್ಕೊಂತ ಬಂದಿದ್ದ ಅಷ್ಟೇ. ಅದರಿಂದ ಹೋರಿ ಹಬ್ಬದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ? ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಹೆಸರು ಮಾಡ್ಬೇಕಷ್ಟೇ. ಯಾವ ತರ ಮಾಡ್ಬೇಕು ಅಂತ ಈ ಹಬ್ಬದಲ್ಲಿ ನಮ್ದು ಒಂದು, ಈಗ ಹಬ್ಬ ಮಾಡ್ತಿದೀವಿ ನಾವು, ಟೀಮ್ ಕಟ್ಟಿವಿ, ಹೋರಿ ಅಂತೂ ಕಟ್ಟಿ ಹಬ್ಬ ಮಾಡಾಯ್ತು, ಎಲ್ಲ ಆಯ್ತು. ಈಗ ಬೇರೆಯವ್ರ ಕೈಯಾಗೆಲ್ಲ ಹೇಳಿ ಹೋರಿ ಹರಿಸಿ ಆಯ್ತು, ಎಲ್ಲ ಆಯ್ತು. ಅದಕ್ಕೆ ನಾವೇ ಅರ್ಥ ಮಾಡ್ಕೊಂಡು ಈಗ ನಾವೇ ಮಾತಾಡಿ, ಇವಾಗ ಹೋರಿ ಹಡೆ ಟೀಮ್ ಇದೆ, ಆ ಟೀಮಲ್ಲೇ ಅದರಲ್ಲೇ ಹೆಸರು ಮಾಡ್ತಿದೀವಿ, ಅದೇ ಟೀಮ್ ಉಳ್ಸೋಣ ಅಂತ ಯಾವ್ದಕ್ಕಾದ್ರೂ ರೆಡಿ ಆಗಿದ್ದೀರಾ? ಜನಗಳಿಂದ ಒಂದು ಸಪೋರ್ಟ್ ಬೇಕು ಬ್ರದರ್ ನಿಮಗೆ, ಅಲ್ವಾ? ಜನಗಳಿಂದ ಒಂದು ಸಪೋರ್ಟ್ ಬೇಕು. ಅದನ್ನ ನಾನು ಜನದ ಹತ್ರ, ನೀವು ಪರ್ಟಿಕ್ಯುಲರ್ ಆಗಿ ಜನಕ್ಕೆ ಏನೋ ಒಂದು ಹೇಳೋದಾದ್ರೆ, ನಮ್ಮ ಚಾನಲ್ ಮುಖಾಂತರ ಏನೋ ಹೇಳೋದಾದ್ರೆ ಏನಾದ್ರು ಹೇಳ್ಬೋದು ಲಾಸ್ಟ್? ಹೋರಿ ಸಾಂಸ್ಕೃತಿಕ ಹೋರಿ ಹಬ್ಬ ಉಳಿಸ್ಬೇಕಂತ ಹೇಳಿ ಹೋರಿ ಕಟ್ಟಿದಾರಂದ್ರೆ, ಹೋರಿ ಹಿಡಿಯೋರಿದ್ರೆ ಹಬ್ಬಕ್ಕೊಂದು ಅರ್ಥ. ಹೋರಿ ಹಿಡಿಯೋರಿದ್ರೆ ಹಬ್ಬ ಉಳಿತದೆ, ಹೋರಿ ಬಿಡೋರಿದ್ರೆ ಹಬ್ಬ ಉಳಿತದೆ. ಜನರಿಂದ ಹೋರಿ ಹರಿಯರಿಗೂ ಸಪೋರ್ಟ್ ಮಾಡ್ಬೇಕು, ಯಾಕಂದ್ರೆ ಅವನ ಜೀವನ ಆಸೆ ಬಿಟ್ಟು ಹಿಡಿದಿರ್ತಾನೆ, ಅವನು ಧೈರ್ಯ ಶಕ್ತಿಯ ಪ್ರದರ್ಶನ ಮಾಡಿರ್ತಾನೆ, ಹೆಸರು ಮಾಡ್ಬೇಕಂತ ಬಂದಿರ್ತಾನೆ. ಜನ ನಾವು ಸಪೋರ್ಟ್ ಮಾಡ್ಬೇಕು ಅಂತ ನಮ್ಮ ಆಸೆ. ಬೇರೆ ಏನಾದ್ರು ಹೇಳೋದಿದ್ಯಾ ಬ್ರದರ್? ಏನಾದ್ರು ಹೇಳೋದಿದ್ರೆ ಹೇಳ್ಬೋದು. ಅದೇ ಇವಾಗ ಹಬ್ಬದಲ್ಲೆಲ್ಲ ಈಗ ಹೆಸರು ಮಾಡ್ತಾ ಇದ್ದಾರೆ ಅಂದ್ಮೇಲೆ ಅವನ್ ಬೆಳ್ಸಕ್ಕೆ ಸ್ವಲ್ಪ ಅವರು ಸಪೋರ್ಟ್ ಮಾಡಿದ್ರೆ ಬೆಳಿಬೋದು. ಇವ್ರು ಅವನಿಗೆ ಏನಾದ್ರು ಹೇಳ್ತಾ ಇರ್ತಾರೆ, ಅವ್ರು ಹಂಗೆ ಹಿಂಗೆ ಅಂತ. ಬೇರೆಯವ್ರ ಮಾತ್ರ ಎಲ್ಲ ಬಿಡ್ಬೇಕು. ಈಗ ಸ್ವಂತ ಬುದ್ಧಿಯಿಂದ ನಾವು ಮಾತಾಡ್ಬೇಕು. ಈಗ ಹೊರಿಯರಿಗೆ ಯಾರಾದ್ರೂ ಹೇಳ್ಕೊಡಲ್ಲ, ಅವ್ರು ಮೂರನೇದವ್ ಇರ್ತಾನಲ್ಲ, ಅವ ಹೇಳಿರ್ತಾನೆ, ನೀನ್ ಅವನ ಜೊತೆ ಚೆನ್ನಾಗಿದ್ಯಾ, ನನ್ ಜೊತೆ ಬೇಡ, ಹಂಗೆ ಹಿಂಗೆ ಹೇಳ್ತಿರ್ತಾರೆ. ಅದೇ ಒಟ್ಟು ಈ ಬೆಳೆಯರಿಗೆ ಸಪೋರ್ಟ್ ಮಾಡಿದ್ರೆ ಹಬ್ಬ ಚೆನ್ನಾಗಿ ಮಾಡ್ಬೋದು. ಸರಿ.